2020ನೇ ಸಾಲಿನ ಆರ್ಥಿಕ ಹೊಣೆಗಾರಿಕೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸೋದಕ್ಕೆ ನಿನ್ನೆ ಮಾಧುಸ್ವಾಮಿ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. 3% 5%ಗೆ ಹೆಚ್ಚಿರೋದು. ಇಲ್ಲ ನೀವು ಆ ಹೆಡ್ಫೋನ್ ಇದನ್ನು ಹಾಕೊಂಡಿರೋದ್ರಿಂದ ಅವ್ರಿಗೆ ಇಷ್ಟವಾಗಿದ್ದು ಕೇಳುತ್ತೆ, ಇಷ್ಟವಾಗದಿಲ್ಲದ ಕೇಳಲ್ಲ. ಹೌದಾ? ಆತರ ಇಲ್ಲ ನನಗೆ. ಇಲ್ವಾ? ಆತರ ಇದೆಯಾ ಯಾರಿಗಾರು? ನಿಮ್ಮಲ್ಲಿ ಯಾರಿಗಾರು ಇದೆಯೇನಪ್ಪ? ನಮ್ಗೆ ಇಷ್ಟವಾದ ಮಾತಾಡೋದು ಕೇಳುತ್ತೆ ನಮ್ಗೆ. ಓಕೆ, ನನಗೆ ಆತರ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಮಾಧುಸ್ವಾಮಿ ಅವರು ಬಹಳ ಗಹನವಾಗಿ ಕೇಳ್ತೀನಿ ನಾನು. ಇಷ್ಟವಾಗಿರೋದು ಪಿಸು ಮಾತಲ್ಲಿ ಮಾತು ಕೇಳ್ತೀನಿ, ಕೂತ್ಕೊಳ್ಳಪ್ಪ. ಜೋರಾಗಿ ಕೇಳಲ್ಲ. ನಿನ್ನ ಮಾತು ಕೇಳ್ತೀನಿ, ಕೂತ್ಕೋ. ನೀನು ನಮ್ಗೆ ಬಹಳ ವಿರೋಧಿ ಆದ್ರೂ ಕೂಡ ನಿನ್ ಮಾತು ಕೇಳ್ತೀನಿ ನಾನು, ರಾಜಕೀಯವಾಗಿ, ನಾಟ್ ಪರ್ಸನಲಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅಂಡ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ 2003 ಎರಡು ಆಕ್ಟ್ಗಳಿದ್ದಾವೆ, ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು. 2002ರಲ್ಲಿ ಅನೇಕ ರಾಜ್ಯಗಳಲ್ಲಿ, ಬಹುತೇಕ ಎಲ್ಲ ರಾಜ್ಯಗಳಲ್ಲಿ, ಅದಕ್ಕಿಂತ ಹಿಂದೆ 2002ಕ್ಕಿಂತ ಹಿಂದೆ ರಾಜ್ಯಗಳ ಮೇಲೆ ಸಾಲ ಜಾಸ್ತಿ ಆಗಿತ್ತು, ದೇಶದ ಮೇಲೆ ಸಾಲ ಜಾಸ್ತಿ ಆಗಿತ್ತು, ರೆವಿನ್ಯೂ ಸರ್ಪ್ಲಸ್ಸು ಇರಲಿಲ್ಲ, ಫಿಸ್ಕಲ್ ಡಿಫಿಸಿಟ್ಟು ಅದು ದೇಶದಲ್ಲಿ ಬೇರೆ ಬೇರೆ ರೀತಿ ಇತ್ತು. 4%, 5%, 6%, 7% ಈ ಥರ ಎಲ್ಲ ಫಿಸ್ಕಲ್ ಡಿಫಿಸಿಟ್ ಇತ್ತು. ಇದಕ್ಕೆ ಒಂದು ಮುಕ್ತಿ ಮಾಡಲಿಕ್ಕೆ ಒಂದು ಆಕ್ಟನ್ನು ತಗೊಬಂದರು. ಕೇಂದ್ರ ಸರ್ಕಾರನು ಕೂಡ ರಾಜ್ಯಗಳಿಗೆ ಕೆಲವು ಸಹಾಯಗಳನ್ನೆಲ್ಲ ಮಾಡಿತು. ಆಗ ಅಂತಿಮವಾಗಿ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಮಾಡಿತು. ಅದು ಪಾಸ್ ಮಾಡಿ ಏನು ಹೇಳ್ತು ಅಂತಂದ್ರೆ, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಮುಖ್ಯವಾಗಿ ರೆವಿನ್ಯೂ ಸರ್ಪ್ಲಸ್ ಅಂತಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ರಿಸೀಟ್ಸ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇಂದ, ರೆವಿನ್ಯೂ ರಿಸೀಟ್ಸ್ ಇಂದ ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ಸರ್ಪ್ಲಸ್. ರೆವಿನ್ಯೂ ಡಿಫಿಸಿಟ್ ಅದು GDPಯ 3%ಗಿಂತ ಹೆಚ್ಚಾಗಿರಬಾರದು. ಸರ್, ಈ ವರ್ಷ 46,000 ಕೋಟಿ ಇದೆ ಫಿಸ್ಕಲ್ ಡಿಫಿಸಿಟ್, ಅಂದ್ರೆ 3%ಗಿಂತ ಒಳಗಡೆ ಇದೆ. ಆದರೆ ಈಗ ಕೊರೋನಾ ಬಂತು, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗಿದೆ. ಕೇಂದ್ರ ಸರ್ಕಾರದವರು 3%ಇಂದ 5%ಗೆ ಅದನ್ನು ಏರಿಕೆ ಮಾಡ್ಕೊಳ್ಳಿ ಅಂತೇಳಿ ಸೂಚಿಸಿದ್ದಾರೆ ರಾಜ್ಯಗಳಿಗೆ. ಅದಕ್ಕೋಸ್ಕರವಾಗಿ ಸಾಲ ಹೆಚ್ಚು ತಗೊಳ್ಳೋಕ್ಕೋಸ್ಕರವಾಗಿ ಈ ತಿದ್ದುಪಡಿಯನ್ನು ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. 2002ರಲ್ಲಿ ಹೇಳುವಾಗ ಮಾನ್ಯ ಅಧ್ಯಕ್ಷರೇ, ನಾನು 2004-05ರಲ್ಲಿ ಹಣಕಾಸಿನ ಮಂತ್ರಿಯಾಗಿದ್ದೆ. ಈ 2002ರ ಆಕ್ಟ್ ಪ್ರಕಾರ 2005-06 ಮಾರ್ಚ್ ಒಳಗಡೆ ಎಲ್ಲ ರಾಜ್ಯಗಳಲ್ಲೂ ಕೂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು, ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು, ಲಯಬಿಲಿಟೀಸ್ ಹೊಣೆಗಾರಿಕೆಗಳು, ಸಾಲ GSDPಯ 25% ಮೀರಿರಬಾರದು. ಅದನ್ನ ಹೇಳುವಾಗ ಏನ್ ಹೇಳಿದ್ರು,
13 ಫೈನಾನ್ಷಿಯಲ್ ಇಯರ್ಸ್, 13 ಫೈನಾನ್ಷಿಯಲ್ ಇಯರ್ಸ್ ಅಂದ್ರೆ 2005, 2015. ಅದರೊಳಗಡೆ ನಿಮ್ಮ ಸಾಲದ ಮಿತಿ, ಒಟ್ಟು ಹೊಣೆಗಾರಿಕೆಗಳ ಮಿತಿ GSDPಯ 25% ಅನ್ನ ಮೀರಬಾರದು ಅಂತ ಇತ್ತು. ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ 2004-05 ವ್ಯಾಟ್ ಇಂಟ್ರೊಡ್ಯೂಸ್ ಮಾಡಿ ವ್ಯಾಟ್ ಜಾರಿಗೆ ತಗೊಬಂದೆ. ಆಮೇಲೆ ಒಂದು ವರ್ಷ ಮುಂಚಿತವಾಗಿಯೇ ರೆವಿನ್ಯೂ ಸರ್ಪ್ಲಸ್ ಬಂತು, ರೆವಿನ್ಯೂ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಬಂತು, ಸಾಲನು ಕೂಡ ಆ ಲಿಮಿಟ್ ಒಳಗಡೆನೆ ಇತ್ತು. ಅದಾದ್ಮೇಲೆ ನಾನು 2 ಬಜೆಟ್ ಮಂಡಿಸಿದೆ. ಆಮೇಲೆ ನನ್ನನ್ನು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ಧರ್ಮಸಿಂಗ್ ಅವರು ನನ್ನನ್ನು ಡಿಸ್ಮಿಸ್ ಮಾಡಿಬಿಟ್ರು ಮಂತ್ರಿಮಂಡಲದಿಂದ. ಹಾಗಾಗಿ ನಾನು ಸರ್ಕಾರದಿಂದ ಹೊರಗಡೆ ಬಂದೆ. ಇದಾದ್ಮೇಲೆ ಮತ್ತೆ 5 ವರ್ಷ ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ. 5 ಬಜೆಟ್ಗಳು 6 ಬಜೆಟ್ಗಳು ಮಂಡಿಸಿದ್ದೀನಿ 2013ರಿಂದ. ಏನು ಇಲ್ಲ, ಪ್ರಿಯಾಂಕಾ ಖರ್ಗೆ ಅವ್ರದ್ದು ಪಾಸಿಟಿವ್ ಇತ್ತು ಅಂತ ನಾವು ಓದ್ದು ಏನಾರು ಅಕಸ್ಮಾತ್ ನೆಗೆಟಿವ್ ಬಂದಿದೆ. ಇಲ್ಲ ಸರ್, ನಾನು 2 ಸಾರಿ ನೆಗೆಟಿವ್ ಬಂದಿದೆ. ಹೇಳ್ಬಿಡಿ. ಹೇಳಪ್ಪ. ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್. ಅಲ್ಲ, ಎಕ್ಸ್ಪ್ಲೇನ್ ಬೇಡ, ನೆಗೆಟಿವ್ ಬಂದಿದ್ರೆ ಸಾಕು. ಇದೆ ಸರ್, ಇದೆ ಸರ್. ಮಾತಾಡಿ. ಐ ಹ್ಯಾವ್ ಸಬ್ಮಿಟೆಡ್ ಆಲ್ ದ ರಿಪೋರ್ಟ್ಸ್. ಫಸ್ಟ್ ರಿಪೋರ್ಟ್ ಫಾಲ್ಸ್ ರಿಪೋರ್ಟಿಂಗ್ ಆಗಿತ್ತು. ಪಾಸಿಟಿವ್ ಇದಾರೆ ಅಂತೇಳಿ ಇಲ್ಲ ಸರ್, ನಾನು 19ನೇ ತಾರೀಕು ಮಾಡಿದ್ ಸತ್ಯ. ನಮ್ಗೆ ಇಲ್ಲ, ನಿಮಗ್ ತಟ್ಟೇತು ಅಂತ ಪಕ್ಕದಾಗಿರೋರಿಗೆ. ಅಲ್ಲ ರೈ, ನ್ಯೂಸ್ ಆಗಿದೆಯಪ್ಪ ನಮ್ಗೆ. ಇಲ್ಲ ಸರ್, ಅಧ್ಯಕ್ಷ ಕಳ್ಸಿಕೊಟ್ಟಿದ್ದೀನಿ ಸಭಾಪತಿಗಳು. ಒಮ್ಮೆ ಅವ್ರ ಪಕ್ಕಕ್ಕೆ ಹೋಗಿ ಭೇಟಿಯಾಗಿ ಬರ್ರಿ. ಇಲ್ಲ, ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಕುರಿತಂತೆ ನಾನು ಅನೇಕ ಸಂಗತಿಗಳನ್ನ ನನಗೂ ವೈಯಕ್ತಿಕವಾಗೆಲ್ಲ ಕೇಳಿದ್ಮೇಲೆ ನಾನು ಈಗ ತಾನೇ ಅವ್ರ ಹತ್ರ ನೆಗೆಟಿವ್ ಬಂದಿರೋ ಮಾಹಿತಿ ಇದೆಯಾ ಅಂತೆಲ್ಲ ಸ್ಪಷ್ಟವಾಗಿ ಕೇಳಿ ನಾನು ಅದ್ರ ವರದಿ ವಿವರಗಳನ್ನು ತರಿಸ್ಕೊಂಡಿದ್ದೀನಿ. ಅದು ನೆಗೆಟಿವ್ ಬಂದಿರೋ ವರದಿ ಸ್ಪಷ್ಟವಾಗಿದೆ, ಅಂದರೆ ಇಲ್ಲೇ ಇದೆ ನನ್ನ ಕೈಯಲ್ಲಿ. ಹಾಗಾಗಿ ಅವರು ಇಲ್ಲ 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 ಮೊದಲು ಏನಾಯ್ತು ಸಭಾಧ್ಯಕ್ಷರೇ, ಮೊದಲು 19ನೇ ತಾರೀಕು ನಾವು ಮ್ಯಾಂಡೇಟರಿ ಟೆಸ್ಟ್ ಏನು ಅಸೆಂಬ್ಲಿಗೆ ಮಾಡಬೇಕಾಗಿತ್ತು. ಅವಾಗ ಮಾಡಿಸ್ಕೊಂಡಾಗ ಒಂದು ಖಾಸಗಿ ಲ್ಯಾಬ್ನಲ್ಲಿ ಪಾಸಿಟಿವ್ ಅಂತ ರಿಪೋರ್ಟ್ ಬಂತು. ಅಸಿಪ್ಟೊಮ್ಯಾಟಿಕ್ ಇತ್ತು. ಆ್ಯಸ್ ಪರ್ ಗೈಡ್ಲೈನ್ಸು ನಾವು ಐಸೋಲೇಟ್ ಆಗಿದ್ವಿ. ಮತ್ತು ನಮ್ಮ ಫಿಸಿಷಿಯನ್ ಅವ್ರು ಬಂದು, ಯಾವುದು ನೀವು ಅಸಿಂಪ್ಟೊಮ್ಯಾಟಿಕ್ ಥರ ಪರ್ಫೆಕ್ಟ್ಲಿ ನಾರ್ಮಲ್ ಇದ್ದೀರಾ, ಹೆಲ್ದಿ ಇದ್ದೀರಾ, ಇಂಥ ಕೇಸ್ ನಾವು ನೋಡಿಲ್ಲ ಸರ್, ಒಂದು 48 ತಾಸು ಆದಮೇಲೆ ಮತ್ತೊಮ್ಮೆ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಮತ್ತೆ RT-PCR ಆನಂದ್ ಡಯಾಗ್ನೋಸ್ಟಿಕ್ ಲ್ಯಾಬಲ್ಲಿ ಮಾಡಿಸ್ಕೊಂಡಾಗ ಅಲ್ಲಿ ನೆಗೆಟಿವ್ ಬಂತು. ಈಗ ಪ್ರಾಬ್ಲಮ್ ಏನಾಯ್ತು ಅಧ್ಯಕ್ಷರೇ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಯಾವುದು ನಂಬಬೇಕು ಗೊತ್ತಾಗಿಲ್ಲ. ಅದಾದಮೇಲೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿರುವಂಥ ನಮ್ಮ ಯಾರು ಡಾಕ್ಟರ್ ಮೈಸೂರು ಅವರಿಗೆ, ವೈರಾಲಜಿಸ್ಟ್ ಅವರಿಗೆ, ಯಾರು ಯಡಿಯೂರಪ್ಪ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಚಿಕಿತ್ಸೆ ಕೊಟ್ಟರು, ಅವ್ರ ಹತ್ರ ಕೇಳಿದ್ವಿ, ಸರ್ ಹಿಂಗೆ 2 ಬಂದಿದೆ ಏನು ಮಾಡೋದು ಅಂತ. ಅವ್ರೇನು ಹೇಳಿದ್ರು, ಇದು ಸ್ವಲ್ಪ ಟೆಕ್ನಿಕಲ್ ಎರರಿಂದನೂ ಆಗಿರ್ಬೋದು, ಸೊ ದಯವಿಟ್ಟು ಇನ್ನೊಂದು RT-PCR ಟೆಸ್ಟ್ ಮಾಡಿಸ್ಕೊಂಡು ಜೀನ್ ಆಂಪ್ಲಿಫಿಕೇಶನಿಗೆ ನೋಡ್ತೀವಿ, ಅಲ್ಲೇನಾದರೂ ಸ್ಟ್ರ್ಯಾಂಡಲ್ಲಿ ಪಾಸಿಟಿವ್ ಇದ್ದರೆ ನಿಮಗೆ ಸೋಂಕು ತಟ್ಟಿದೆ ಅಂತ ಅರ್ಥ ಅಂತ ಹೇಳಿದ್ರು ಸರ್. ಅದನ್ನೂ ಮಾಡಿಸ್ಕೊಂಡ್ಮೇಲೆ ವೈರಾಲಜಿಸ್ಟ್ ಅವ್ರು ಏನು ಹೇಳಿದ್ರು, ನೆಗೆಟಿವ್ ರಿಪೋರ್ಟ್ ಇದೆ, ನಿಮಗೆ ಇನ್ನೂ ಕರೋನಾ ಪಾಸಿಟಿವ್ ಆಗೇ ಇಲ್ಲ, ಫಸ್ಟ್ ರಿಪೋರ್ಟ್ ಕ್ಯಾನ್ ಬಿ ಡೀಮ್ಡ್ ಫಾಲ್ಸ್ ರಿಪೋರ್ಟ್ ಅಂತ ಹೇಳಿದ್ಮೇಲೆ ಅವ್ರಿಗೆ ಕೇಳಿದೆ, ನಾನು ಸದನ ಅಟೆಂಡ್ ಆಗ್ಬೋದಾ ಅಂತ. ಅವ್ರು ಇಲ್ಲಪ್ಪ, ನಿನಗೆ ಪಾಸಿಟಿವೇ ಬಂದಿಲ್ಲ ಅಂದರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಅಟೆಂಡ್, ದರ್ ಇಸ್ ನೋ ಪ್ರಾಬ್ಲಮ್, ಡೂ ಯುವರ್ ನಾರ್ಮಲ್ ರುಟೀನ್ ಅಂತಲೇ ಅವ್ರು ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು. ಯಾರು ನಾವು ವೆರಿ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಸಿಟಿಸನ್, ರೆಸ್ಪಾನ್ಸಿಬಲ್ ಲೆಜಿಸ್ಲೇಟರ್, ಯಾರಿಗೂ ನನ್ನಿಂದ ತೊಂದರೆ ಆಗೋದು ಬೇಡ ಅಂತಲೇ ನಾನು 2 ದಿನ ನಾನು ಅಟೆಂಡು ಆಗಿಲ್ಲ. ಫಸ್ಟ್ ಡೇ ಐ ವಾಸ್ ನಾಟ್ ಪ್ರೆಸೆಂಟ್, ಸೆಕೆಂಡ್ ಡೇ ಐ ವಾಸ್ ನಾಟ್ ಪ್ರೆಸೆಂಟ್. ಓನ್ಲಿ ಆಫ್ಟರ್ ಕ್ಲಾರಿಫಿಕೇಶನ್ ಫ್ರಮ್ ದ ಹೆಲ್ತ್ ಪ್ರೊಫೆಷನಲ್ಸ್ ಐ ಹ್ಯಾವ್ ಸಾಟ್ ದ ಸರ್ಟಿಫಿಕೇಟ್ ಆ್ಯಂಡ್ ಐ ಹ್ಯಾವ್ ಕಮ್ ಹಿಯರ್. ಓಕೆ, ಇಲ್ಲಿ ನನ್ನ ಹತ್ರ ರಿಪೋರ್ಟ್ ಇದೆ, ವಿಷಯಲ್ಲಿ ಮುಗಿಸೋಣ. ಬಟ್ ತಮ್ಮ ಕಾಳಜಿಗೆ ಧನ್ಯವಾದ ಸರ್. ಸಿದ್ದರಾಮಯ್ಯ ಕಾಳಜಿಗಿಂತ ನೀವೇ ಟ್ವೀಟ್ ಮಾಡಿ ದೊಡ್ಡತನ ತೋರಿಸಿದ್ದೀರಾ, ಅದಕ್ಕೆ ನಾವು ಹೇಳ್ದು. ಇಲ್ಲ, ನಾನು ದಡ್ತನ ತೋರಿಸಿದ್ದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಓಕೆ, ಸಿದ್ದರಾಮಯ್ಯನವ್ರು ದಡ್ತನ ಅಂತ ಕೇಳಿಸ್ತು ನಂಗೆ. ಸಿದ್ದರಾಮಯ್ಯನವರು ತಾವು ಮುಂದುವರಿಸ್ಬೇಕು. ಸಿದ್ದರಾಮಯ್ಯನವ್ರು ಮುಂದುವರಿಸ್ಬೇಕು. ಇದು ಕಿತ್ತೋಯ್ತದ. ಹೌದು, ನಾನು ನಿನ್ನೆ ಅಜಯ್ ಸಿಂಗ್
ಇದು ಇನ್ನೂ ಸ್ಮಾರ್ಟಾಗಿ ಕಾಣುತ್ತೆ. ಸೊ ನಾನು 2013ರಿಂದ ಮತ್ತೆ ಹಣಕಾಸಿನ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. 6 ಬಜೆಟ್ಗಳನ್ನು ಮಂಡಿಸಿದ್ದೀನಿ. 6 ಬಜೆಟ್ಗಳಲ್ಲಿ ನಾನು ಹೇಳಿದ್ದದ್ದು ಮತ್ತೆ ನಾವು ಅನುಸರಿಸ್ಕೊ ಬಂದಿದ್ದದ್ದು ಫಿಸ್ಕಲ್ ಡಿಸಿಪ್ಲಿನ್ ಅಂತ ಏನು ನಾವು ಕರಿತೀವಿ, ಆರ್ಥಿಕ ಶಿಸ್ತು, ಇದನ್ನ ಚಾಚೂ ತಪ್ಪದೇನೆ ಪಾಲನೆ ಮಾಡ್ಕೊಂಡು ಬಂದಿದ್ದು. ನಿಮಗೆ ಹೇಳಬೇಕು ಅಂತಂದ್ರೆ ಏನು ಸೋಮಣ್ಣ ಮಧ್ಯೆ ಹೇಳ್ತಾ ಇದ್ದೀರಾ ಇಲ್ವೋ ನೋಡಿ, 2014-15-16 ನಾನಿದ್ದು ವರ್ಷ ಅಂದ್ರೆ ಇಂದಿನದಿಲ್ಲ, ಇದು 19-23 ಮಾತ್ರ ಇದು ಮೀಡಿಯಂ ಫಿಸ್ಕಲ್ ಪ್ಲಾನ್. ಅದರ ಪ್ರಕಾರ 2.60, 2.57, 2.37, 2.89, ಆಮೇಲೆ 18-19 2.73, 2.48, 2.28 ಅಂತ ಹೇಳಿ 20-21ಕ್ಕೆ 2.55, 21-22ಕ್ಕೆ 2.90, 22-23ಕ್ಕೆ 2.90, 23-24ಕ್ಕೆ 2.90 ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿದ್ದಾರೆ ಮೀಡಿಯಂ ಫಿಸ್ಕಲ್ ಪ್ಲಾನ್ನಲ್ಲಿ. ಈಗ ಇವರು ಏನ್ ಮಾಡಿದ್ದಾರೆ, ಕೊರೋನಾ ಬಂದಿದೆ ಅಂತ ಹೇಳಿ ಸೆಕ್ಷನ್ 4 ಕ್ಲಾಸ್ 3 Section 4, Class 3 of the Fiscal Responsibility Act. ಅದರಲ್ಲಿ ತಿದ್ದುಪಡಿಯನ್ನು ಮಾಡ್ತಾರೆ. 3% ಒಳಗಡೆ ಇರಬೇಕು ಅನ್ನೋದನ್ನ 5%ಗೆ ಮಾಡಿ, 3% ಒಳಗಡೆ ಇದ್ರೆ 2.55 ಇದ್ರೆ ಫಿಸ್ಕಲ್ ಡಿಫಿಸಿಟ್ 46,000 ಕೋಟಿಗೂ ಹೆಚ್ಚಿದೆ. 46,000 ಕೋಟಿಗೂ ಹೆಚ್ಚಿದೆ. 20-21 46,072 ಕೋಟಿ ಹೆಚ್ಚಿದೆ. 5 ಆದರೆ ಎಷ್ಟಾಗ್ಬೋದು 2%ಗೆ? ಅದು ಹೇಳಿಲ್ಲ, ನೀವು ಹೇಳಿದ್ದೀರಾ ಎಷ್ಟಾಗುತ್ತೆ ಫಿಸ್ಕಲ್ ಡಿಫಿಸಿಟ್ 5% ಆದರೆ? ಅದು ಹೇಳಲಿಲ್ಲ ನೀವು ನಿಮ್ಮ ಇದರಲ್ಲಿ. ಹೇಳಿದ್ದೀನಿ ನೋಡಿ, 93 ಅಲ್ಲ ರೂಪಾಯಿಗಳಲ್ಲಿ ಎಷ್ಟಾಗುತ್ತೆ ಅಂತ. ಮಧುಸ್ವಾಮಿ ಸರ್, ರೂಪಾಯಿಗಳಲ್ಲಿ ಎಷ್ಟಾಗುತ್ತೆ ಅಂತ, ಎಷ್ಟು ಸಾವಿರ ಕೋಟಿ ಆಗುತ್ತೆ? ಅಷ್ಟೇ ಸರ್, 93,682 ಕೋಟಿ. 93,682 ಅಂತ ಹೇಳ್ಕೊಟ್ಟಿದ್ದೀವಿ. ಅಂದ್ರೆ ಡಬಲ್ ಆಗೋಯ್ತು. ಫಿಸ್ಕಲ್ ಡೆಫಿಸಿಟ್ 93,000 ಅಂತಂದ್ರೆ ಫ್ರಮ್ 46,072 crores to 93,000. ಈಗಾಗಲೇ ಮಾನ್ಯ ಅಧ್ಯಕ್ಷರೇ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಯು ಆಲ್ರೆಡಿ ರೀಚ್ಡ್ 90%. ಕಮಿಟೆಡ್ ಎಕ್ಸ್ಪೆಂಡಿಚರ್ ವಿ ಆಲ್ರೆಡಿ ರೀಚ್ಡ್ 90%. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅದು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಲ್ಲ. ಸಂಬಳ, ಪೆನ್ಷನ್, ಇಂಟ್ರೆಸ್ಟ್ ಪೇಮೆಂಟ್, ಸಬ್ಸಿಡೀಸ್, ಇವು ಕಮಿಟೆಡ್ ಎಕ್ಸ್ಪೆಂಡಿಚರ್. ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ 90% ಆದಮೇಲೆ ನಿಮಗೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಎಷ್ಟು ದುಡ್ಡು ಉಳ್ಕತ್ತದೆ? ಇಟ್ಸ್ ಓನ್ಲಿ 10%. ಇಟ್ ಈಸ್ ಮೋರ್ ದೆನ್ 90% ಕಮಿಟೆಡ್ ಎಕ್ಸ್ಪೆಂಡಿಚರ್. ಡೆವಲಪ್ಮೆಂಟ್ ಉಳ್ಕೊಳ್ಳೋದು ಲೆಸ್ ದ್ಯಾನ್ 10%. ಮನೆಗಳು ಕಟ್ಟೋದು ಹೆಂಗೆ, ರಸ್ತೆಗಳು ಮಾಡೋದು ಹೆಂಗೆ, ನೀರಾವರಿ ಇಲಾಖೆ ಮಾಡೋದು ಹೆಂಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ದುಡ್ಡು ಉಪಯೋಗಿಸೋದು ಹೆಂಗೆ, ಇದು ಒಂದು ಭಾಗ.
22ನೇ ಇಸ್ವಿವರೆಗೆ 22 ಮಾರ್ಚ್ವರೆಗೆ ನಿಮಗೆ GST ಕಾಂಪನ್ಸೇಷನ್ ಬರ್ತದೆ 5 ವರ್ಷ 2017ರಿಂದ 22ರವರೆಗೆ. ಅಂದ್ರೆ ನೆಕ್ಸ್ಟ್ ಇಯರ್ ಒಂದೇ ವರ್ಷ ನಿಮಗೆ ಬರೋದು GST. ಈ ವರ್ಷವೂ ಇಲ್ಲ, ಹಿಂದಿನ ವರ್ಷದದು ಬರಲಿಲ್ಲ, ಮುಂದಿನ ವರ್ಷಕ್ಕೂ ಬರಲ್ಲ. ಕೊರೋನಾ ಮಾರ್ಚ್ ಒಳಗಡೆನೆ ಮುಗಿದೋಯ್ತದೆ ಅಂತಲೂ ಇಲ್ಲ, ಇನ್ನು ಮುಂದಕ್ಕೆ ಹೋದ್ರೂ ಹೋಗ್ಬೋದು. ಕೊರೋನಾ ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗಲ್ಲ, GST ಕಲೆಕ್ಷನ್ ಆಗಲ್ಲ, ಮುಂದೆನೂ ಕೂಡ ಹೋಗೋ ಸಾಧ್ಯತೆ ಇದೆ. Then what will be the impact? ಇವರು ಪ್ರೊಜೆಕ್ಟ್ ಮಾಡಿರೋದು ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ನಲ್ಲಿ ನಾನು ನೋಡಿದೆ, ರೆವಿನ್ಯೂ ಸರ್ಪ್ಲಸ್ 2022-23ಕ್ಕೆ ಈ ವರ್ಷ 143 ಕೋಟಿ ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳ್ತಾರೆ. ಮುಂದಿನ ವರ್ಷಕ್ಕೆ 973 ಕೋಟಿ ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳ್ತಾರೆ. ಮುಂದಿನ ವರ್ಷಕ್ಕೆ, ಅದರ ಮುಂದಿನ ವರ್ಷಕ್ಕೆ 22-23ಕ್ಕೆ ವಾಟ್ ವಿಲ್ ಬಿ ದಿ ಇಂಪ್ಯಾಕ್ಟ್? GST ಕಾಂಪನ್ಸೇಷನ್ ನಿಲ್ಲಿಸ್ಬಿಟ್ಟ ಮೇಲೆ ಇವ್ರು ಪ್ರೊಜೆಕ್ಟ್ ಮಾಡಿರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು 30,743 ಕೋಟಿ ಮೈನಸ್ ಆಗ್ತದೆ ಅಂತ. ನಾಟ್ ರೆವಿನ್ಯೂ ಸರ್ಪ್ಲಸ್, ಇಟ್ ಇಸ್ ಎ ರೆವಿನ್ಯೂ ಡಿಫಿಸಿಟ್. ಇಟ್ಸ್ ಎ ರೆವಿನ್ಯೂ ಡಿಫಿಸಿಟ್. ನೀವು 50,000 ಕೋಟಿ ಸಾಲ ತಗೊಂಡ್ರಿ ಅಂತ ಇಟ್ಕೋಣ, ಈ 33,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆಯಲ್ಲ, ಇದಕ್ಕೆ ಹೊರಟೋಯ್ತದೆ ದುಡ್ಡು. ವೇರ್ ಇಸ್ ದಿ ಮನಿ ಫಾರ್ ದಿ ಡೆವಲಪ್ಮೆಂಟ್? 50,000 ಕೋಟಿ ತಗೋತೀರೋ, 60,000 ಕೋಟಿ ತಗೋತೀರೋ ನೆಕ್ಸ್ಟ್ ಇಯರು? ಗೊತ್ತಿಲ್ಲ. ಅದರಲ್ಲಿ 30,000 ಕೋಟಿ ಹೊರಟೋದ್ರೆ ಸಂಬಳ ಕೊಡೋಕ್ಕೆ, ಪೆನ್ಷನ್ ಕೊಡೋಕ್ಕೆ, ಸಬ್ಸಿಡಿ ಕೊಡೋಕ್ಕೆ, ಇಂಟ್ರೆಸ್ಟ್ ಪೇಮೆಂಟ್ಗೆ, ಈಗಾಗಲೇ ಇಂಟ್ರೆಸ್ಟ್ ಪೇಮೆಂಟ್ 22,000 ಕೋಟಿ ಇದೆ. ಹೋದ್ಮೇಲೆ ವೇರ್ ಇಸ್ ದಿ ಮನಿ ಅವೈಲಬಲ್ ಫಾರ್ ದಿ ಡೆವಲಪ್ಮೆಂಟಲ್ ವರ್ಕ್ಸ್? ಹೌ ಕ್ಯಾನ್ ಯು ಮ್ಯಾನೇಜ್? ಇದು ರಾಜ್ಯದ ಪ್ರಶ್ನೆ, ಇಡೀ ರಾಜ್ಯದ 6.5 ಕೋಟಿ ಜನರ ಪ್ರಶ್ನೆ. ನೀವು ಅಧಿಕಾರದಲ್ಲಿರಲಿ, ನಾವು ಅಧಿಕಾರದಲ್ಲಿರಲಿ, ಈ ರಾಜ್ಯ ಮುಖ್ಯ, ಈ ರಾಜ್ಯದ ಜನರು ಮುಖ್ಯ. ಈ ರಾಜ್ಯದ ಜನರ ಅವರನ್ನ ನಾವು ಅವರ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ. ಇದು ಪರಿಸ್ಥಿತಿ ಆಗ್ತಕ್ಕಂಥದ್ದು. ಆಮೇಲೆ 23-24ಗೆ ಪ್ರೊಜೆಕ್ಟ್ ಮಾಡಿರ್ತಕ್ಕಂಥದ್ದು 46,831 ಕೋಟಿ. ಅಂದ್ರೆ ಪ್ರತಿ ವರ್ಷ ಹೆಚ್ಚಿಗೆ ಹೋಯ್ತದೆ. ಅನ್ಲೆಸ್ ಟ್ಯಾಕ್ಸ್ ಕಲೆಕ್ಷನ್, GST ಕಲೆಕ್ಷನ್ ನಮಗೇನು ನಷ್ಟ ಆಗ್ತಿದೆ ಅದು ಸರಿದೂಗಿಸ್ಕೊಳ್ಳದೆ ಹೋದ್ರೆ ಇದು ಮೈನಸ್ ಬೆಳೀತಲೇ ಹೋಗ್ತದೆ, ರೆವಿನ್ಯೂ ಡಿಫಿಸಿಟ್ ಬೆಳೀತಲೇ ಹೋಗ್ತದೆ. That is why I am cautioning this government, be prudent in collection of the taxes and in expenditure. Be prudent. Otherwise, ರಾಜ್ಯ 20 ವರ್ಷ ಹಿಂದೆ ಕೊಟ್ಟೋಯ್ತದೆ, 20 ವರ್ಷ ಹಿಂದೆ ಕೊಟ್ಟೋಗ್ಬಿಡ್ತದೆ ಅಭಿವೃದ್ಧಿನಲ್ಲಿ. 46,000 ಕೋಟಿ 22-23ಕ್ಕೆ, 23-24ಕ್ಕೆ, 22-23ಕ್ಕೆ 30,000 ಕೋಟಿ, 23-24ಕ್ಕೆ 46,000 ಕೋಟಿ ಆದರೆ ನೀವು
ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ರಿಸೀಟ್ಸ್, ಇದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ 46,000 ಕೋಟಿ ಜಾಸ್ತಿ ಆಗ್ಬಿಡ್ತದೆ. ಆ 46,000 ಕೋಟಿ ಸರಿದೂಗಿಸ್ಕೋಬೇಕಾದ್ರೆ ಏನ್ ಮಾಡಬೇಕು? ಸಾಲ ತಗೋಬೇಕು. ಇಫ್ ದೇರ್ ಇಸ್ ನೋ ಮನಿ ಇನ್ ದಿ ಪಾಕೆಟ್, ಏನ್ ಮಾಡಬೇಕು? ಸಾಲ ತಗೋಬೇಕಾಗತ್ತಲ್ಲ ನೀವು ಕಾರ್ಯ ಮಾಡಬೇಕು ಅಂತಂದ್ರೆ, ಅಭಿವೃದ್ಧಿ ಮಾಡಬೇಕು ಅನ್ನೋದಾದ್ರೆ. ಸೊ ದಟ್ ಇಸ್ ವೈ ಐ ಆಮ್ ಕಾಷನಿಂಗ್. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡಲಿಕ್ಕೆ ಕ್ರಮ ತಗೋಬೇಕು. ಅದರ್ವೈಸ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಕಮಿಂಗ್ ಡೇಸ್ ಬಹಳ ಕಷ್ಟ ಇದಾವೆ. ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಇದನ್ನ. ಆಸ್ ಎ ಸಿಟಿಜನ್ ಆಫ್ ದಿಸ್ ಕಂಟ್ರಿ, ಆಸ್ ಎ ಸಿಟಿಜನ್ ಆಫ್ ದಿಸ್ ಸ್ಟೇಟ್, ಐ ಆಮ್ ಕಾಷನಿಂಗ್ ದಿಸ್ ಗೌರ್ಮೆಂಟ್. ನಾವಿದ್ರೂ ಕೂಡ ಆಗ್ತಿತ್ತ ಏನೋ ಗೊತ್ತಿಲ್ಲ. ಈ ಕೊರೋನಾ ಸಂದರ್ಭ ಬಂದಾಗ GST ಕಾಂಪನ್ಸೇಷನ್, ನನ್ನ ಪ್ರಕಾರ GST ಕಾಂಪನ್ಸೇಷನ್ ಐ ಡೋಂಟ್ ನೋ ವೈ ಯು ಆರ್ ಕೀಪಿಂಗ್ ಕ್ವೈಟ್. 25 ಜನ MP ಗಳು ಗೆಲ್ಲಿಸ್ಕೊಟ್ರು ನಿಮಗೆ. ವಾಟ್ ಆರ್ ಯು ಡೂಯಿಂಗ್? ಯಾವತ್ತಾರು ಒಂದು ದಿನ ಇವತ್ತಿನವರಿಗೆ 5,495 ಕೋಟಿ ವಿಶೇಷ ಗ್ರಾಂಟ್ಸ್ ಅನ್ನ 15ನೇ ಫೈನಾನ್ಸ್ ಕಮಿಷನ್ ಹೇಳಿದ್ರು. 5,495 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಅದನ್ನ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಕೊಡಕ್ಕಾಗಲ್ಲ ಅಂದ್ಬಿಡ್ತಾರೆ, ರಿಜೆಕ್ಟ್ ಮಾಡ್ಬಿಡ್ತಾರೆ. ದಟ್ಸ್ ರೆಕಮೆಂಡೇಶನ್. ವೈ ಆರ್ ಯು ಕೀಪಿಂಗ್ ಕ್ವೈಟ್? Honorable Finance Minister is representing the state as a Rajya Sabha member. 5,495 ಕೋಟಿ 15ನೇ ಫೈನಾನ್ಸ್ ಕಮಿಷನ್ ನಲ್ಲಿ ವಿಶೇಷ ಗ್ರಾಂಟ್ ಆಗಿ ಕೊಡಬೇಕು ಕರ್ನಾಟಕಕ್ಕೆ. ಇಟ್ ಇಸ್ ಬಿಕಾಸ್ 14th ಫೈನಾನ್ಸ್ ಕಮಿಷನ್ ಇಂದ 15th ಫೈನಾನ್ಸ್ ಕಮಿಷನ್ ವರೆಗೆ ರಾಜ್ಯಕ್ಕೆ ಬರಬೇಕಾಗಿದ್ದದ್ದು 4.71. That means to say 1.07% ಕಡಿಮೆ ಆಯಿತು. 4.71 14th ಫೈನಾನ್ಸ್ ಕಮಿಷನ್ ನಲ್ಲಿ ಕೊಟ್ಟಿದ್ರು ಕರ್ನಾಟಕ ರಾಜ್ಯಕ್ಕೆ. ಬಂದಿದ್ದದು ಅವ್ರ ನಮ್ಮ ಶೇರು. ಅದರ 15th ಫೈನಾನ್ಸ್ ಕಮಿಷನ್ ನಲ್ಲಿ 3.64. That means to say, from 14th Finance Commission to 15th Finance Commission, 1.07. Am I right, Mr. Krishna Baregoda? Because you are better equipped than me. 12,000 ಕೋಟಿ ಕಡಿಮೆ ಮಾಡಿದ್ರು. 12,000 ಕೋಟಿ ಕಡಿಮೆ ಮಾಡಿದ್ರು. ಹೌದು, you are correct. So why are you keeping quiet when these things are happening? ಅಕ್ಟೋಬರ್ಗೆ ಮತ್ತೆ 4 ವರ್ಷದ್ದಕ್ಕೂ ಕೂಡ ಕೊಡ್ತಾರೆ. ಈಗಾಗಲೇ ಸೆಪ್ಟೆಂಬರ್ ಮುಗಿತಾ ಬಂತು. 1 ವರ್ಷಕ್ಕೆ ಮಾತ್ರ ಕೊಟ್ಟಿದ್ರು. ಫೈನಾನ್ಸ್ ಕಮಿಷನ್ ರಿಪೋರ್ಟು 1 ವರ್ಷಕ್ಕೆ ಮಾತ್ರ, ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೊಟ್ಟಿದ್ದದು. ಈಗ ಮತ್ತೆ ಅಕ್ಟೋಬರ್ಗೆ ಕೊಡ್ತಾರೆ. ನೀವು ಕೇಂದ್ರ ಸರ್ಕಾರ ಜೊತೆ ಗುದ್ದಾಟ ಮಾಡಬೇಕು. ವೆದರ್ ಯುವರ್ ಪಾರ್ಟಿ ಇಸ್ ದೇರ್ ಇನ್ ದಿ ಸೆಂಟರ್ or some other parties in the center, it makes no difference. But in the interest of the state, it's not you can't give the political color. ರಾಜಕೀಯ ದೃಷ್ಟಿಕೋನದಿಂದ ನೋಡೋಕ್ಕಲ್ಲ. ನಮ್ಮ ಪಕ್ಷ ಇದೆ, ಅದರಿಂದ ನಾವು ಕೇಳಬಾರದು. ನಮ್ಮ MP ಗಳು ಯಾರು ಮಾತಾಡಬಾರದು. ಪತ್ರ ಬರೆದಿರಬಹುದು. I don't say that you have not written a letter to the government of India. ಬಟ್ ಅಷ್ಟಕ್ಕೆ ಸಾಕಾಗ್ತದಾ? ನೀವು ಹೋಗಿ MP ಗಳು ಕರ್ಕೊಂಡು ಹೋಗಿ, ನಮ್ಮನ್ನು ಬೇಕಾದ್ರೆ ಕರ್ಕೊಂಡು ಹೋಗಿ. 5,495 ಕೋಟಿ 15th ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರೋದನ್ನ, ವಿಶೇಷ ಗ್ರಾಂಟ್ಸ್ ಅಂತ ರೆಕಮೆಂಡ್ ಮಾಡಿರೋದನ್ನ ಯಾಕೆ ಕೊಡಲ್ಲ ಅಂತ ಇದ್ದೀರಿ ಅಂತ ಕೇಳಬೇಕಾ ಬೇಡ? ವಾಟ್ ಮೇಡ್ ಇಟ್ ಟು ರಿಜೆಕ್ಟ್ ಇಟ್?
That is my point. I'm not mix up the politics in this. ನಿಮ್ಮ 15 ಫೈನಾನ್ಸ್ ಕಮಿಷನ್ ತೆಗೆದು ನೋಡಿ, ಅದರಲ್ಲಿದೆ. ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಗೊತ್ತಿದೆ. Sitaram, as finance minister of this country, she has rejected this recommendation. ಅದಾಯ್ತಾ? ಈ ವರ್ಷ 2,30,000 ಕೋಟಿ 2,30,000 ಕೋಟಿ GST-ನಲ್ಲಿ ಕಲೆಕ್ಷನ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕೊಡಲ್ಲ GST-ನ. ಆಯ್ತಪ್ಪ, ನಾವು ಕೊಡೋದಿಲ್ಲ. 2 ಆಪ್ಷನ್ ಕೊಡ್ತಾರೆ. ನೀವು ಮೊದಲನೇ ಆಪ್ಷನ್ ಒಪ್ಕೊಬಿಟ್ಟಿದ್ದೀರಿ. ಸೆಸ್ ಬೇರೆ ಹಾಕ್ತಾರೆ. GST ಮೇಲೆ ಸೆಸ್ ಹಾಕಿದ್ದಾರೆ. ಅದೇನು ಅವ್ರ ಕೈನಿಂದ ಏನು ಕೊಡ್ತಾ ಇಲ್ಲ. ಆ ಸೆಸ್ನು ಸೇರಿಸ್ಕೊಂಡು 3 ಲಕ್ಷ ಕೋಟಿ. ನೀವೇನು ಹೇಳ್ತಾರೆ ಅವರು? ಬಹಳ ಬುದ್ಧಿವಂತಿಕೆ. ನೀವೇನು ಹೇಳ್ತಾ ಇದ್ರಿ? ಇಲ್ಲ, ನಮಗೆ ಸೆಸ್ನಲ್ಲಿ ಹಿಡ್ಕೋತಾರೆ ರಿಸರ್ವ್ ಬ್ಯಾಂಕ್ನವರು ಸಾಲ ತಗೊಂಡದನ್ನ. ಅದರಿಂದ ನೀವೇ ಸಾಲ ತಗೊಳ್ಳಿ ಅಂತ ಹೇಳ್ಬಿಟ್ಟವ್ರೆ. ನಿಮಗೇನು ಕಷ್ಟ? ನೀವೇ 2,30,000 ಕೋಟಿ ತಗೊಂಡು ಸಾಲ ತಗೊಂಡು ಕೊಡಿ ರಾಜ್ಯಗಳಿಗೆ. ಕೇಂದ್ರ ಸರ್ಕಾರನೇ ತಗೊಳ್ಳಿ. ಯಾಕೆ ರಾಜ್ಯದ ಮೇಲೆ ಯಾಕೆ ಬರೆ ಎಳಿತೀರಿ? ನೀವು ತಗೊಳ್ರಿ. ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. 2017ರಲ್ಲಿ ವಾಟ್ ಇಸ್ ದಿ ಅಗ್ರಿಮೆಂಟ್ ಬಿಟ್ವೀನ್ ದಿ ಸ್ಟೇಟ್ಸ್ ಅಂಡ್ ದಿ ಸೆಂಟರ್? ದಿ ಅಗ್ರಿಮೆಂಟ್ ವಾಸ್ ಅಂಡ್ ದಿ ಅಮೆಂಡ್ಮೆಂಟ್ ಟು ದಿ ಲಾ ವಾಸ್ ಎಷ್ಟು 14% ಕಂಪನ್ಸೇಷನ್ ಲಾಸ್ ಆದದನ್ನ ವಿಲ್ ಮೇಕ್ ಗುಡ್ ಆಫ್ ಇಟ್. ಅದನ್ನು ತುಂಬಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಪ್ಕೊಂಡಿದ್ದೀರಾ? ಇಲ್ಲ. ದೇರ್ ಇಸ್ ಎ ಲಾ ಟು ದಟ್ ಎಫೆಕ್ಟ್. ಕೃಷ್ಣ ಬೈರೇಗೌಡ ಇಸ್ ಎ ಪಾರ್ಟಿ ಟು ಇಟ್. ನೀನೇ ಹೋಗಿದ್ದೆ ಅಲ್ಲ ಅದಕ್ಕೆ? ಮಾದೇವಪ್ಪನ ನೀನೇ ಹೋಗಿದ್ದೆ. ಇಟ್ ಇಸ್ ನಾಟ್ ಎನ್ ಅಗ್ರಿಮೆಂಟ್, ಜೆಂಟಲ್ಮೆನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ದಿ ಸ್ಟೇಟ್? ಶುಡ್ ದೇ ನಾಟ್ ಫುಲ್ಫಿಲ್ ದೇರ್ ಆಬ್ಲಿಗೇಷನ್? They cannot shift their responsibility on the states. It is their responsibility, it is their obligation to fulfill the agreement, terms and conditions of the agreement entered into between the states and the center when GST is implemented. ಅದನ್ನು ಮಾಡದೇನೆ ನೀವು ಮಾಡ್ಕೊಳ್ಳಿ, ಸಾಲ ತಗೊಳ್ಳಿ, ನಾವು ಸೆಸ್ನಲ್ಲಿ ನಾವು ಕಟ್ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಐ ಆಮ್ ಸಾರಿ ಟು ಸೇ ದಿಸ್, ಇದು ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ ಅಷ್ಟೇ ಅಲ್ಲ, ರಾಜ್ಯಗಳಿಗೆ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಕ್ಕಾಗ್ದೇನೆ ರಾಜ್ಯಗಳಿಗೆ ಆ ಜವಾಬ್ದಾರಿಯನ್ನ, ಆ ಬರ್ಡನ್ ಅನ್ನ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ. ನಮ್ಮ ರಾಜ್ಯ ಕಳ್ಕೊತೀವಿ ನಾವು. ಈಗ ನೋಡಿ, ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಏನೇನು ಪರಿಣಾಮಗಳಾಗ್ತವೆ ಅಂತ ನೋಡಿ. ಒಂದು 3% 5%ಗೆ. ಈಗಾಗಲೇ ಮಾನ್ಯ ಅಧ್ಯಕ್ಷರೇ, GDP ಇದೆಯಲ್ಲ 2019-20ಕ್ಕೆ 16,99,115 ಕೋಟಿ ಇತ್ತು GDP 1920. 2021ಕ್ಕೆ 18,05,742 ಕೋಟಿ. ಈಗ ಪ್ರೊಜೆಕ್ಟ್ ಮಾಡಿರೋದು ಏನಂತ ಹೇಳಿದ್ದಾರೆ, ಇದರಲ್ಲಿ 3 ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟೆರ್ಸಿಯರಿ ಸೆಕ್ಟರ್ ಸೇರಿದ್ದು ಇರ್ತದೆ. ಈ 18,05,742 ಕೋಟಿ 2021ಕ್ಕೆ ಅದರಲ್ಲಿ ಕೃಷಿ ಕ್ಷೇತ್ರದಿಂದ, ಪ್ರಾಥಮಿಕ ವಲಯದಿಂದ
11.52% ಕಾಂಟ್ರಿಬ್ಯೂಷನ್. ದ್ವಿತೀಯ ಅಥವಾ ಕೈಗಾರಿಕಾ ವಲಯ 22.29, ಸೇವಾ ವಲಯ ಸರ್ವಿಸ್ ಸೆಕ್ಟರ್ 66.19%. ಅಂದ್ರೆ ಸೇವಾ ವಲಯದ್ದೇ ಜಾಸ್ತಿ ಇದೆ. ಸುಮಾರು ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಸರ್ವಿಸ್ ಸೆಕ್ಟರ್ is 66.19%. That is 2/3 of the GDP is from service sector. 22. ಆಮೇಲೆ ಈಗೇನಾಗಿದೆ, ಪ್ರಸ್ತುತ ವಲಯದಲ್ಲಿ ಏನಾಗ್ಬಿಟ್ಟದೆ, ಕೈಗಾರಿಕಾ ವಲಯದಲ್ಲಿ -22.2%, 29% ಕಡಿಮೆ ಆಗ್ತಾ ಇದೆ GDP-ನಲ್ಲಿ ಕಾಂಟ್ರಿಬ್ಯೂಷನ್. ಅಲ್ಲ 39%. ಸೇವಾ ವಲಯದಲ್ಲಿ 48% ಮೈನಸ್ ಆಗ್ತಾ ಇದೆ. ಇದರಿಂದ 18 ಲಕ್ಷ ಕೋಟಿಯಿಂದ ದಿ GDP would be for this year 12 lakh crores. 12 ಲಕ್ಷ ಕೋಟಿ ಆಗ್ಬೋದು. 18 ಲಕ್ಷದಿಂದ 12 ಲಕ್ಷ ಕೋಟಿ ಆಗ್ಬೋದು. ಸಪೋಸ್ 25% ಒಳಗಡೆ ಸಾಲ ತಗೋತೀವಿ ಆಬ್ಲಿಗೇಷನ್ ಅಂತಂದ್ರೆ ನಿಮ್ಗೆ ಇಷ್ಟೊಂದು ಸಾಲ ಎಲ್ಲಿ ಬರ್ತದೆ? ನಿಮಗೆ 53,000 ಕೋಟಿ ಪ್ಲಸ್ 33,000 ಕೋಟಿ ಎಷ್ಟಾಯ್ತು? 86 ಕೋಟಿ ಸಾಲ ತಗೊಳಕ್ ಆಗ್ತದ? ಗ್ಯಾಪ್ GST ಗ್ಯಾಪ್ ನಮ್ಮ ಮೇಲೆ ಹಾಕಿದ್ರೆ ಹೌದಪ್ಪ, ಅದನ್ನ ಸೇರಿಸಿ 100 ಮೇಲೆ ಹೇಳ್ತಾ ಇದ್ದೀನಿ. ನಿಮ್ಗೆ ಅಷ್ಟೊಂದು ಸಿಗ್ತದಾ? ಐ ಥಿಂಕ್ ಇಟ್ ವಿಲ್ ಆಲ್ಸೋ ಕ್ರಾಸ್ 25%. ಈಗಾಗಲೇ ಸಾಲ ಯಡಿಯೂರಪ್ಪನವ್ರ ಕಾಲದಲ್ಲಿ ನಮ್ಗೆ ಹೇಳ್ತಾ ಇದ್ರು, ಸಾಲ ತಗೊಂಡು ಎಲ್ಲ ಸರ್ಕಾರನ ರಾಜ್ಯನ ಸಾಲಗಾರ ರಾಜ್ಯವನ್ನಾಗಿ ಮಾಡಿದ್ರು. ಆದರೆ 5 ವರ್ಷದಲ್ಲಿ ಯಾವತ್ತೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ ಏನು ಗೋಲ್ಸ್ಗಳನ್ನ ನಿಗದಿ ಮಾಡಿದ್ದಾರೆ ಅದನ್ನು ಒಂದು ದಿನಾನೂ ಕೂಡ ವೈಲೇಟ್ ಮಾಡಿಲ್ಲ ನಾವು ಇನ್ 5 years. ಒಂದೇ ಒಂದು ಮಾಡಿಲ್ಲ. ಫಿಸ್ಕಲ್ ಇಂಡಿಕೇಟರ್ಸ್ ಏನೇನು ಹೇಳಿದ್ರು, ಆಲ್ ದಿ 3 ಸ್ಟ್ರಿಕ್ಟ್ಲಿ ಫಾಲೋಡ್ ಇನ್ 5 years. ಕಳೆದ ವರ್ಷ 50,000 ಕೋಟಿ, ಈ ವರ್ಷ ಮತ್ತೆ 53,000 ಕೋಟಿ ಪ್ಲಸ್ 33,000 ಕೋಟಿ. ಎಷ್ಟಾಯ್ತು? ಸಾಲ ಒಟ್ಟು ಹೊಣೆಗಾರಿಕೆಗಳು 18-19ರಲ್ಲಿ 2,85,000 ಕೋಟಿ ನಮ್ಮ ಕಾಲದಲ್ಲ, ಅದು ಸಮ್ಮಿಶ್ರ ಸರ್ಕಾರದ್ದು. 19-20 3,27,000 ಕೋಟಿ, ಮತ್ತೆ ಪರಿಷ್ಕೃತ ಅಂದಾಜು 3,25,000 ಕೋಟಿ. ಈ ವರ್ಷಕ್ಕೆ 3,68,000 ಕೋಟಿ. 21-22ಕ್ಕೆ 4,27,056 ಕೋಟಿ ಹೀಗೆ ಪ್ರೊಜೆಕ್ಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಈ ವರ್ಷನೇ ನಮ್ಮ ಒಟ್ಟು ಲಿಯಾಬಿಲಿಟೀಸು ಇನ್ಸ್ಟೆಡ್ ಆಫ್ 3,36,000 ಇಟ್ ವಿಲ್ ಕ್ರಾಸ್ 4 lakh. ಸಾಲ 4 ಲಕ್ಷ ಕೋಟಿ, 4,01,000 ಕೋಟಿಗೂ ಹೆಚ್ಚಾಗ್ತದೆ. ಇದನ್ನ ಮಾಡಬೇಕಾ? ಇದಕ್ಕೆ ಜನ ನೀವು ಅಧಿಕಾರಕ್ಕೆ ಬಂದ್ರ ಕಷ್ಟಪಟ್ಟು ಡಿಫೆಕ್ಷನ್ ಮಾಡಿಸಿ ಇದಕ್ಕೋಸ್ಕರ ಬಂದ್ರ ಅಧಿಕಾರಕ್ಕೆ? ನೋಡಿ ಅಧ್ಯಕ್ಷರೇ, ಈಗಾಗಲೇ ಏನ್ ಹೇಳ್ತಾರೆ, ಈ 33,000 ಕೋಟಿ ಅಡಿಷನಲ್ ತಗೊಳ್ಳೋದನ್ನ ನಾವು
ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ತಗೋತಾ ಇದ್ದೀವಿ. 52,000 ಕೋಟಿ ಸಾಲ ಈ ವರ್ಷದ ಈಗಾಗಲೇ ಬಜೆಟ್ನಲ್ಲಿ ಹೇಳಿರೋದು, ಪ್ಲಸ್ ಅಡಿಷನಲ್ ಆಗಿ 33,000 ಕೋಟಿ ಸಾಲ. ಇದಕ್ಕೆ ಒಪ್ಕೋಬೇಕಾ ನಾವು? ನನ್ನ ಪ್ರಕಾರ ಯು ಹ್ಯಾವ್ ಟು ಟೇಕ್ ಡ್ರಾಸ್ಟಿಕ್ ಮೆಜರ್ಸ್. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಯು ಹ್ಯಾವ್ ಟು ಟೇಕ್ ಡ್ರಾಸ್ಟಿಕ್ ಸ್ಟೆಪ್ಸ್ in cut down the wasteful expenditure, and you have to increase non-tax revenue. ಕೆಲವು ಅನಗತ್ಯ ಹುದ್ದೆಗಳನ್ನು ರದ್ದು ಮಾಡಿ. ನಾನೊಂದ್ಸಾರಿ ಹಿಂದೆ ರಿಫಾರ್ಮ್ಸ್ ಮಾಡಿದ್ದೆ, ಸ್ಟ್ರಿಕ್ಟ್ ಆಗಿ ಮಾಡಿ. ವೈ ದೇರ್ ವಿಲ್ ಬಿ ಎ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇನ್ ದಿ ಡಿಸ್ಟ್ರಿಕ್ಟ್? ವೈ 2 senior officers, class 1 officers? ಕೃಷ್ಣ ಬೈರೇಗೌಡ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದ. ವೈ ದೇರ್ ಆರ್ 2 officers? ಐದರ್ ಯು ಕೀಪ್ ಜಾಯಿಂಟ್ ಡೈರೆಕ್ಟರ್, ರಿಮೂವ್ ಡೆಪ್ಯೂಟಿ ಡೈರೆಕ್ಟರ್, ಆರ್ ಕೀಪ್ ಡೆಪ್ಯೂಟಿ ಡೈರೆಕ್ಟರ್, ರಿಮೂವ್ ಜಾಯಿಂಟ್ ಡೈರೆಕ್ಟರ್. ನನ್ನ ಪ್ರಕಾರ ಎಲ್ಲ ಜಾಯಿಂಟ್ ಡೈರೆಕ್ಟರ್ಸ್ಗಳನ್ನ ಕೂಡ ತೆಗೆದಾಕಬೇಕು ಅಂತ ಶಿಫಾರಸು ಮಾಡಿದ್ದೆ ನಾನು. ಆಲ್ ಜಾಯಿಂಟ್ ಡೈರೆಕ್ಟರ್ಸ್ or only supervisory officers, they should be removed. Why regional commissioners? What is their role? ಲೆವೆಲ್ ಜಂಪ್ ಮಾಡಿಸಿ ಅಂತ ಹೇಳಿದ್ದೆ ನಾನು. ಫೈಲ್ ಲೆವೆಲ್ ಜಂಪ್ ಮಾಡ್ರಿ ಅಂತ ಹೇಳಿದ್ದೆ, ಅದು ಮಾಡಲೇ ಇಲ್ಲ. ಸೆಕ್ಷನ್ ಆಫೀಸರ್ ಇಂದ ಅಂಡರ್ ಸೆಕ್ರೆಟರಿಯಿಂದ ಅಡಿಷನಲ್ ಸೆಕ್ರೆಟರಿಯಿಂದ ಸೆಕ್ರೆಟರಿ, ಅಲ್ಲಿ ಬರೋದ್ರೊಳಗಡೆ ಅದು ಸತ್ತೋಗಿರ್ತದೆ ಇಶ್ಯೂ. ಯು ನಾಟ್ ಸಿ, ಈಗ ದಿಸ್ ಇಸ್ ದಿ ಟೈಮ್ ದಟ್ ಯು ಶುಡ್ ಟೇಕ್ stern action, rigid actions. ಇಲ್ಲದೆ ಹೋದರೆ ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗ್ಬಿಡ್ತದೆ. ನಾನು ಇದನ್ನ ರಾಜಕೀಯ ದುರುದ್ದೇಶದಿಂದ ಹೇಳ್ತಾ ಇಲ್ಲ, ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೂ ಹೇಳ್ತಾ ಇಲ್ಲ. ನಾನು 13 ಬಜೆಟ್ ಮಂಡಿಸಿದ್ದೀನಿ. ಸಿನ್ಸ್ ಐ ನೋ ದಿ ಫೈನಾನ್ಸಸ್ ಆಫ್ ದಿ ಸ್ಟೇಟ್, ಐ ಆಮ್ ಅಡ್ವೈಸಿಂಗ್ ಯು ಆರ್ I am suggesting you, don't take it as advice, I am suggesting you, please take necessary action. It is not the question of 3 to 5% ಮಾಡೋದಲ್ಲ ಬಹಳ ಮುಖ್ಯ. ರಾಜ್ಯ ದಿವಾಳಿ ಆಗಲ್ವೇನ್ರಿ? ನೋಡಿ, ನಮ್ಮ ಕಾಲದಲ್ಲಿ ನಾನು ಫಸ್ಟ್ ಚೀಫ್ ಮಿನಿಸ್ಟರ್ ಆದಾಗ 13-14ರಲ್ಲಿ 1,36,000 ಕೋಟಿ ಇತ್ತು ಲಯಬಿಲಿಟೀಸ್. ಆಮೇಲೆ ಅದು 17-18ಕ್ಕೆ 2,42,000 ಕೋಟಿ ಆಯಿತು. ಈಗ 3,68,000 ಕೋಟಿ. ಈ ಸಾಲನ್ನು ತಕ್ಕಂದ್ರೆ ಇದಕ್ಕೆ ಅಲೋ ಮಾಡಿದ್ರೆ 33,000 ಕೋಟಿ ಸಾಲ ತಕ್ಕಂದ್ರೆ 4,100,000 ಕೋಟಿ ಅಲ್ಲ 1,000 ಕೋಟಿ. What will be the interest payment? ಇಷ್ಟೆಲ್ಲ ಆದಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟಾಗುತ್ತೆ? ಈ ವರ್ಷ 22,000 ಕೋಟಿ ಇರಬೇಕು. ಈ ಸಾಲನು ತಕ್ಕಂದ್ರೆ ಎಷ್ಟಾಗುತ್ತೆ? 33,000 ಕೋಟಿ ಸಾಲ ತಕೊಂಡ್ರೆ ಎಷ್ಟಾಗುತ್ತೆ? ಫಿಸ್ಕಲ್ ಡಿಫಿಸಿಟ್ನ 3% ಇಂದ 5%ಗೆ ಮಾಡಿದ್ರೆ ಏನಾಗುತ್ತೆ? ರಾಜ್ಯ ದಿವಾಳಿ ಆಗುತ್ತೋ ಇಲ್ಲ, ಅಭಿವೃದ್ಧಿ ದುಡ್ಡು ಸಿಕ್ಕದಿಲ್ಲ. ಸರ್ ಸರ್ ಇನ್ನೊಂದು ಸರ್, ಲಾಸ್ಟ್ ಟೈಮ್ ಒಬ್ಬ ಸನ್ಮಾನ ಅಧ್ಯಕ್ಷರೇ, ಪದೇ ಪದೇ ನಾವು ಹೇಳಿಕೆಗಳು ನೋಡ್ತೀವಿ. ವಿಶೇಷವಾಗಿ ಒಬ್ಬ ಹಿರಿಯ ಸಚಿವರು, ಆ ಸಲ ಪ್ರವಾಹ ಬಂತು,
ಆ ಪ್ರವಾಹ ಬಂದಾಗ 1 ಲಕ್ಷ ಕೋಟಿಗಿಂತ ಜಾಸ್ತಿ ಹಾನಿ ಆಗಿತ್ತು, ತಮಗೂ ಗೊತ್ತಿದೆ. ಬಲ್ಗಾಮ್ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಎಲ್ಲ ಕಡೆ. ಆದರೆ ಇವತ್ತು ಈ NDRF ನಾರ್ಮ್ಸು, SDRF ನಾರ್ಮ್ಸ್ ಪ್ರಕಾರ ಅಂದಾಜು ಮಾಡಿದ್ರು ಸುಮಾರು 34,500 ಕೋಟಿನೂ 35,000 ಕೋಟಿ ಅಂದಾಜು ಮಾಡಿದರು. ಈಗ ಮಾತಿಗೆ ಹೇಳಿಕೆಗಳು ಬರ್ತವೆ, ಪ್ರವಾಹ ಬಂತು, ಕೊರೋನಾ ಬಂತು, ನಮಗೆ ಅಭಿವೃದ್ಧಿಗೆ ದುಡ್ಡು ಇಲ್ಲ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರು, ನಾನು ಉತ್ತರವನ್ನು ಬಯಸ್ತೇನೆ. ಈ 34,000 35,000 ಕೋಟಿ ರೂಪಾಯಿ ಏನು NDRF SDRF ನಾರ್ಮ್ಸ್ ಪ್ರಕಾರ ಏನಿತ್ತು, ಅದರಲ್ಲಿ ಎಷ್ಟು ದುಡ್ಡು ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಿದೆ, ನೀವು ಎಷ್ಟು ಖರ್ಚು ಮಾಡಿದಿರಿ? ಉದಾಹರಣೆಗೆ 34,500 ಕೋಟಿದಲ್ಲಿ 4,000 ಕೋಟಿ ಖರ್ಚು ಮಾಡಿದಿರಾ, 5,000 ಕೋಟಿ ಖರ್ಚು ಮಾಡಿದಿರಾ? ಅವಳದು 30,000 ಕೋಟಿ ಏನು ಉಳಿತು? ಅಲ್ಲ, ಎಷ್ಟು ಬಂತು, ಎಷ್ಟು ಖರ್ಚು ಮಾಡಿದಿರಿ ಅಂದ್ರೆ ಆ 30,000 ಕೋಟಿ ಅದು ಬಿಟ್ಬಿಡೋದಾ ಸರ್? ಇವ್ರು 35,000 ಕೋಟಿದಲ್ಲಿ 5,000 ಕೋಟಿ ಖರ್ಚು ಮಾಡಿದಾರೆ, 10,000 ಕೋಟಿ ಖರ್ಚು ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಆ 25,000 ಕೋಟಿ ಹೋಯ್ತಾ? ಅದೆಲ್ಲಿದ್ದು? ಅದ್ರೇನ್ ಮಾಡ್ತಾರೆ ಅಂದ್ರೆ ಆ ಪರಿಹಾರ ಇಲ್ಲ ಅಂದಂಗಾಯ್ತು. ಮತ್ತೆ ಈಗ ಪ್ರವಾಹ ಬಂದಿದೆ, ಕೊರೋನಾ ಬೇರೆ. ಅಂದ್ರೆ ಜನರನ್ನು ಮಿಸ್ಲೀಡ್ ಮಾಡುವಂಥದ್ದು ಬೇಡ. ಒಬ್ಬ ಹಿರಿಯ ಸಚಿವರು, ಉಪಮುಖ್ಯಮಂತ್ರಿಗಳು, ನನ್ನ ಹತ್ರ ಸ್ಟೇಟ್ಮೆಂಟ್ಸ್ ಇದಾವೆ. ಪ್ರವಾಹ ಬಂತು, ಹೀಗಾಗಿ ದುಡ್ಡು ಖರ್ಚಾಗೋಯ್ತು. ಈಗ ಕೊರೋನಾ ಬಂತು, ದುಡ್ಡು ಖರ್ಚಾಗೋಯ್ತು. ಪ್ರವಾಹಕ್ಕೆ ಎಷ್ಟು ಖರ್ಚು ಮಾಡಿದೆ ಸ್ವಾಮಿ? ಆ 34,500 ಕೋಟಿಯಲ್ಲಿ ನೀವು 5,000 ಮಾಡಿದಿರಾ, 10,000 ಕೋಟಿ ಮಾಡಿದಿರಾ? ಇದು ಹಿಂದಿಂದ ಹೇಳ್ತಾ ಇದ್ದೀನಿ ನಾನು. ಈ ಪ್ರವಾಹ ಅಲ್ಲ, ಅದು ಹಳೇದು, ಹಳೇದು ಅದು. ಅಧ್ಯಕ್ಷರಿಗೂ ಗೊತ್ತು, ಅವರು ಅಲ್ಲಿ ಸೌದತ್ತಿ ಎಲ್ಲ ಸಿಕ್ಕಾಪಟ್ಟೆ ಆಗಿತ್ತು, ನಾವೆಲ್ಲ ಬಂದಿದ್ದೀವಿ ಅಲ್ಲಿ. ಗೋಕಾಕು, ಚಿಕ್ಕೋಡಿ ಎಲ್ಲ ಕಡೆ. ಅದಕ್ಕೆ ಒಂದು ಸನ್ಮಾನ್ಯ ಅಧ್ಯಕ್ಷ, ಅದು ಒಂದು ಸ್ಪಷ್ಟವಾಗಿ ಇವ್ರು ಹೇಳಬೇಕು. ಈ ಪ್ರವಾಹ ಬಂದಾಗ ಹೊಸಲ ಏನು ಅಂದಾಜು ಮಾಡಿದ್ರು, ಅದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಎಷ್ಟು ಖರ್ಚು ಮಾಡಿದ್ದಾರೆ, ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡಿದೆ, ಬಾಕಿ ಉಳಿದಿದ್ದ ಬಗ್ಗೆ ಏನು ಹೇಳಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರೇ? ಆಯ್ತಾ? ಮೊನ್ನೆ ಅಧ್ಯಕ್ಷರೇ, ಅದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡೋದೇನಪ್ಪ ಅಂತಂದ್ರೆ, ಡ್ರಾಸ್ಟಿಕ್ ಆಗಿ ಕ್ರಮಗಳು ತಗೋಬೇಕು. GST ಕುಸಿತವನ್ನು ತಡೆಗಟ್ಟಬೇಕು. ಅಲ್ಲ, GDP ಕುಸಿತವನ್ನು ತಡೆಗಟ್ಟಬೇಕು. ನೋಡಿ, ನೀವು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ, ನೀವು ಗಮನಿಸಿದ್ದೀರೇನೋ ಗೊತ್ತಿಲ್ಲ ನನಗೆ. ರಘುರಾಮ್ ರಾಜನ್ ಅವರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದವರು. ರಘುರಾಮ್ ರಾಜನ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ಆರ್ಥಿಕತೆ ಉತ್ತೇಜಿಸುವ ಕ್ರಮ ಜಾರಿಗೆ ವಿಳಂಬ ಬೇಡ. GDP ಕುಸಿತ ಎಚ್ಚರಿಕೆಯ ಕರೆಗಂಟೆ. ಇದು ನಾನು ಹೇಳೋದಲ್ಲ, ಈಸ್ ಎಕನಾಮಿಸ್ಟ್ ಅವ್ರು ಹೇಳಿರೋದು. ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿ ಅನುಭವದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಐ ಆಮ್ ನಾಟ್ ಎನ್ ಎಕನಾಮಿಸ್ಟ್. ಮನಮೋಹನ್ ಸಿಂಗ್ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಎಚ್ಚರಿಕೆ ಕೊಟ್ಟಿದ್ರು. ಇವತ್ತೇನಾಗಿದೆ GDP ಅವರೇ ಹೇಳಿರೋ ಪ್ರಕಾರ, ನ್ಯಾಷನಲ್ SSOನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ NSSO ಅನುಭವ ಓದಿಗಿಂತ ಸ್ವಲ್ಪ ಜಾಸ್ತಿ ಉಪಯೋಗ ಬರ್ತದೆ. NSSO ಏನು ಹೇಳಿದ್ದಾರೆ, ಈ ವರ್ಷ ಕೇಂದ್ರದ GDP 23.9% ಕಡಿಮೆ ಆಗ್ತದೆ ದೇಶದ್ದು. ನನ್ನ ಪ್ರಕಾರ ಮುಂದೆ ಈ ವರ್ಷದ ಏನು ಪ್ರೊಜೆಕ್ಟ್ ಮಾಡಿದಾರಲ್ಲ 18 ಲಕ್ಷ ಕೋಟಿ, ಅದು 12 ಲಕ್ಷ ಕೋಟಿ ಬರ್ತದೆ. ವೇರ್ ಇಸ್ ದಿ ಸ್ಪೇಸ್ ಫಾರ್ ಅಡಿಷನಲ್ ಬಾರೋಯಿಂಗ್? ಇಟ್ ವಿಲ್ ಕ್ರಾಸ್ 25%. ನೋಡಿ, ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಕೋವಿಡ್ ಪರಿಣಾಮ, PH ಇಂಡಿಯಾ ರೇಟಿಂಗ್ಸು
ಖುಷಿಯಲ್ಲಿರುವ GDP. ಲಾಕ್ಡೌನ್ನಿಂದಾಗಿ ದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ತೀವ್ರ ಪರಿಣಾಮ ಉಂಟಾಗಿದ್ದು ಪ್ರಸಕ್ತ ಹಣಕಾಸು ವರ್ಷದಲ್ಲಿ GDPಯ ಹೆಚ್ಚಿನ ಕುಸಿತ ಕಾಣಲಿದೆ ಎಂದು ರೇಟಿಂಗ್ ಸಂಸ್ಥೆಗಳು ಅಂದಾಜು ಮಾಡಿವೆ. GDP ಮಹಾಪತನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿರೋದು. ಭಾರತದ GDP 23.9 ಕುಸಿತ. GDP ಕುಸಿತಕ್ಕೆ ಬ್ರೇಕ್ ಯಾವಾಗ? ರಾಜ್ಯಕ್ಕೆ GST ಇದು ಪತ್ರಿಕೆಗಳಲ್ಲೆಲ್ಲ ಬಂದಿದೆ. ಅದಕ್ಕೆ ನಾನು ನಿಮ್ಮನ್ನು ಎಚ್ಚರಿಸೋದೇನಪ್ಪ ಅಂತಂದ್ರೆ, ನಾವಿರಲಿ ನೀವಿರಲಿ, ನಾವೇನು ಶಾಶ್ವತ ಊಟ ಹೊಡ್ಕೊಂಡು ಇಲ್ಲೇ ಇರಲ್ಲ. ಯಾವಾಗಲೂ ನೀವು ಇರಲ್ಲ, ನಾವು ಇರಲ್ಲ. ಜನ ಯಾರಿಗೆ ಅಧಿಕಾರಕ್ಕೆ ತರ್ತಾರ ಬಿಡ್ತಾರೆ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ರಾಜ್ಯ ಉಳಿದ್ರೆ ನಾವೆಲ್ಲ ಉಳಿತೀವಿ, ದೇಶ ಉಳಿದ್ರೆ ನಾವೆಲ್ಲ ಉಳಿತೀವಿ. ರಾಜ್ಯದ ಅಭಿವೃದ್ಧಿ ಆಗುತ್ತೆ, ದೇಶದ ಅಭಿವೃದ್ಧಿ ಆಗುತ್ತೆ. ರಾಜ್ಯಗಳ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ. ದೇಶ ಅನ್ನೋದಕ್ಕೆ ಬೇರೆ ಒಂದು ಪ್ರದೇಶ ಇಲ್ಲ. ಅದು ಎಲ್ಲ ರಾಜ್ಯಗಳ ಒಟ್ಟಾರೆ ಅಭಿವೃದ್ಧಿ, ದೇಶದ ಅಭಿವೃದ್ಧಿ. ನೋಡಿ, ಪ್ರಸ್ತುತ ಜಗತ್ತಿನಲ್ಲಿ ಏನಾಗಿದೆ, ಜಗತ್ತಿನಲ್ಲೂ ಕೂಡ GDP ಕುಸಿತ ಆಗಿದೆ. ಭಾರತ ದೇಶದಲ್ಲಿ -23.9, ಬ್ರಿಟನ್ನಲ್ಲಿ -20.4, ಫ್ರಾನ್ಸ್ನಲ್ಲಿ -13.8, ಇಟಲಿನಲ್ಲಿ -12.4, ಕೆನಡಾದಲ್ಲಿ -12%, ಜರ್ಮನಿ -10.1%, ಅಮೆರಿಕ -9.5%, ಜಪಾನ್ -7%, ಚೀನಾ ಮಾತ್ರ +3.2%. ಅಲ್ಲಿ ಕಳಿಸಿ ಒಬ್ರು, ನಮ್ಮ ಅಧಿಕಾರಿಗಳನ್ನ, ಚೀನಾದಲ್ಲಿ ಯಾಕೆ ಪ್ಲಸ್ ಇದೆ, ಬೇರೆ ದೇಶಗಳೆಲ್ಲ ಮೈನಸ್ ಯಾಕಿದೆ ಅಂತ. ಚೀನಾದಲ್ಲಿ +3.2 GDP growth, but in all other countries the GDP is minus, including America, including Britain, including France, including Germany. ನಮ್ಮದು ಅದರಲ್ಲಿ 23.9%. ಅವರಿಗಾಗಲೇ GDPನ ಕುಸಿತ ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮಗಳು ತಗೊಳ್ಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬೇರೆ ದೇಶಗಳು. ನಮ್ಮ ದೇಶದಲ್ಲಿ ಅದಾಗ ಆಗಕ್ಕೆ ಪ್ರಯತ್ನ ಆಯ್ತಾ ಇಲ್ಲ. ಮತ್ತೆ ಈ GDP ಕುಸಿತ ತಡಿಲಿಕ್ಕೆ ಕೇಂದ್ರ ಸರ್ಕಾರ should take all actions, all necessary actions. I don't know why the government of India is keeping quiet, sleeping over the matter. This is a very, very alarming situation in the country. We can't neglect. This is the reason why ನಾನು ಇದನ್ನ ಸಾಲ ತಗೊಳ್ಳೋದನ್ನ ಕಡಿಮೆ ಮಾಡಿ ಬೇರೆ ಇದೇನಾದ್ರು 33,000 ಕೋಟಿ ಸಾಲ ತಗೊಳ್ಳೋಕೆ ಕೊಟ್ಟಿದ್ದೀರಲ್ಲ, ಫಿಸ್ಕಲ್ ಡಿಫಿಸಿಟ್ನ 3 ನಿಂದ 5 ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ಮಾಡಕ್ಕೆ ಹೋಗ್ಬಿಡಿ ಪ್ಲೀಸ್. ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಟ್ ಡೌನ್ ಮಾಡಿ, ಅನಗತ್ಯ ಹುದ್ದೆಗಳನ್ನು ರದ್ದು ಮಾಡಿ. ಮಂತ್ರಿಗಳು ಮೋಜು ಮಾಡ್ತಾರೆ ಅನಿಸಿ ನಿಮಗೆ ಗೊತ್ತಿಲ್ಲ. ಅನೇಕ ಅಧಿಕಾರಿಗಳಿದ್ದಾರೆ, ಅವರು ಸೆಕ್ರೆಟರಿಗಳಾಗಿರ್ತಾರೆ, ಇಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗಳಾಗಿರ್ತಾರೆ. ಚುನಾಯಿತ ಪ್ರತಿನಿಧಿಗಳು ಅಥವಾ ಕಾರ್ಯಕರ್ತರು ಬೋರ್ಡು ಕಾರ್ಪೊರೇಷನ್ಗಳನ್ನ ಚೇರ್ಮನ್ ಇಲ್ಲದೆ ಇರುವಾಗ ಅದಕ್ಕೆ ಅವರೇ ಅಧಿಕಾರಿಗಳೇ ಚೇರ್ಮನ್ಗಳಿರ್ತಾರೆ. ಅದಕ್ಕೂ ಕಾರು, ಫೆಸಿಲಿಟೀಸು, ಸಿಬ್ಬಂದಿ ಎಲ್ಲ ಇರ್ತದೆ. ಎಸ್ ಗೌರ್ಮೆಂಟ್ ಸೆಕ್ರೆಟರಿ ಅಥವಾ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲೂ ಕಾರು ಸವಲತ್ತುಗಳೆಲ್ಲ ಇರ್ತವೆ. ದೇ ಆರ್ ಯೂಸಿಂಗ್ ಬೋತ್. ಅದೆಷ್ಟು ಜನ ಮಾಡಿದ್ದಾರೆ ಅಂತ ತನಿಖೆ ಮಾಡಿ. ನಿನಗೂ ಮಾಧವಸ್ವಾಮಿಗೂ ಗೊತ್ತಿದೆ. ಮಾಧುಸ್ವಾಮಿಗೆ ಅವ್ರ ಮಕ್ಕಳ ಶಾಲೆಗೆ ಕಳಿಸಕ್ಕೆ
ಅವರು ಮನೆಯವರು ಶಾಪಿಂಗ್ ಮಾಡಕ್ಕೆ, ಮಕ್ಕಳು ಸ್ಕೂಲ್ ಕಳಿಸ್ಲಿಕ್ಕೆ, ಅವೆಲ್ಲ ಕಟ್ ಡೌನ್ ಮಾಡ್ರಿ. ಒಬ್ಬೊಬ್ಬ ಪೊಲೀಸ್ ಅಧಿಕಾರಿ ಹತ್ರ ಎಷ್ಟು ಜನ ಆರ್ಡರ್ಲಿ ಇರ್ತಾರೆ? SP ಇಂದ ಎಬವ್, SP ಅಂಡ್ ಎಬವ್. ACPಗೂ ಇರ್ಬೇಕೇನೋ ಗೊತ್ತಿಲ್ಲ ನನಗೆ. 8 ಜನ 9 ಜನ ಆರ್ಡರ್ಲಿ ಇರ್ತಾರೆ. ಕಟ್ ಡೌನ್ mercilessly because country is going to the dogs, state is going to the dogs. ಅಣ್ಣ ಸಿದ್ದರಾಮಣ್ಣ ಒಂದ್ ಮಾತು. ತಳಪ್ಪ ಕೂತ್ಕೋ ನೀನು. ಒಂದೇ ಸೆಕೆಂಡ್ ಅದೇ ವಿಚಾರಕ್ಕೆ ಒಂದೇ second. ಆಮೇಲೆ ಮಾತಾಡ. ಒಂದೇ ಸೆಕೆಂಡ್. ನನಗೆ ನಮಗೆ ಬೆಂಗಳೂರು ಸಿಟಿನಲ್ಲಿ ಒಬ್ಬ ಗನ್ಮ್ಯಾನ್ ಕೊಟ್ಟಿದ್ರು, ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗನ್ಮ್ಯಾನ್ ಕೊಟ್ಟಿದ್ರು. ಈ ಗನ್ಮ್ಯಾನ್ನ ಬೆಂಗಳೂರಿಗೆ ಕೊಟ್ಟಿದ್ದ ಗನ್ಮ್ಯಾನ್ನ ಅಂಗರಕ್ಷಕನ ವಾಪಸ್ ತಗೊಂಡ್ರು. ಯಾಕೆ ಬೇಕು ನಿಮಗೆ ಅಂತ. ಶಾಸಕರುಗಳಿಗೆ ಭದ್ರತೆ ಬೇಕು ಅಂತ ಕೊಟ್ಟಿರ್ತೀರಿ, ಬರೀ ಒಬ್ಬನೇ ಗನ್ ಕೊಟ್ಟಿದ್ದವನ್ನ ವಾಪಸ್ ತಗೊಂಡಿದ್ದೀರಿ. ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳ್ದಂಗೆ ಅಧಿಕಾರಿಗಳ ಹತ್ರ ಇರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ನು ವಿಡ್ರಾ ಮಾಡಿ. ದಯಮಾಡಿ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಅವ್ರು ಹೇಳಿದ್ನ ತಗೋಬೇಕು ಸೀರಿಯಸ್ ಆಗಿ. ಆಯ್ತಾ ಅನ್ನದಾನಿ ಸರ್ 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 ಸೊ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಸರ್ ಅಪೋಸಿಷನ್ ಸರ್ ಬಹಳ ಒಳ್ಳೆ ವಿಚಾರ. ಆಯ್ತಪ್ಪ ಸರ್ ಸರ್ ತಾವು ಹೇಳಿದ್ದನ್ನ ತುಂಬಾ ಗಂಭೀರವಾಗಿ ಆ ಎಕನಾಮಿಕ್ಸ್ ನ ವ್ಯವಸ್ಥೆಗಳನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ ಸರ್. ಬಹಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ನನಗೂ ಈ ಪ್ರಶ್ನೆ ಕಾಡ್ತಾ ಇತ್ತು. ಹಾರ್ನಳ್ಳಿ ರಾಮಸ್ವಾಮಿ ಅವರು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ಗೋಸ್ಕರವಾಗಿ ವರ್ಷಗಳ ಕಾಲ ಸ್ಟಡಿ ಮಾಡಿ 4 ಹೊತ್ತಿಗೆಗಳನ್ನು ಕೊಟ್ಟರು. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾವ ಜಾಯಿಂಟ್ ಡೈರೆಕ್ಟ್ರು ಹೈರಾರ್ಕಿನಲ್ಲಿ ಏನಿದೆ ಇದೆಲ್ಲ ರದ್ದು ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೊಟ್ಟು 19 ವರ್ಷ ಆಯಿತು, ಇನ್ನೂ ಕೊಳಿತಾ ಬಿದ್ದಿದೆ. ಅದು ಪ್ರಾರಂಭ ಎಲ್ಲಾ ದೃಷ್ಟಿಯಲ್ಲೂ ಆಗಿದ್ದಿದ್ರೆ ಇವತ್ತು ಈ ಪ್ರಶ್ನೆಯನ್ನ ಮತ್ತೆ ವಿರೋಧ ಪಕ್ಷದಲ್ಲಿ ನಿಂತು ನೀವು ಹೇಳಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಇದು ಎಲ್ಲಾ ಸರ್ಕಾರದ ದೃಷ್ಟಿಯಿಂದನೂ ಕೂಡ ಅವತ್ತಿಂದ ಇವತ್ತವರೆಗೂ ಕೂಡ ನೆಗ್ಲೆಕ್ಟ್ ಆಗಿ ಬಂತಲ್ಲ, ಯಾಕೆ ಹಂಗೆ ಬಂತು? ಈ ಪ್ರಶ್ನೆ ನಾನು ಕಾಡ್ತಾ ಇದೆ. ಇವತ್ತಿನ ಪರಿಸ್ಥಿತಿ ಆ ಕಾಲದಲ್ಲಿ ಇರಲಿಲ್ಲ. 3-5% ಫಿಸ್ಕಲ್ ಡಿಫಿಸಿಟ್ ಮಾಡಿ ಅಂತ ಇತ್ತ ಆ ಕಾಲದಲ್ಲಿ? ಇತ್ತೇನ್ರಿ? ಆಗ ಕೇಳ್ರಿ, ಇಲ್ಲಿ GDP ಮೈನಸ್ ಗ್ರೋತ್ ಹೋಗಿತ್ತೇನ್ರಿ? ಕೂತ್ಕೊಳ್ಳಿ ಅಪ್ಪ ಸ್ವಲ್ಪ. ಆಯ್ತಲ್ಲ ಕೂತ್ಕೊಳ್ಳಿ, ಆಯ್ತು ತಪ್ಪಾಗಿರ್ಬಹುದು ಅಂತ ಇಟ್ಕೊಳ್ಳೋಣ. ಯಾವ ಸರ್ಕಾರನೂ ಮಾಡಲಿಲ್ಲ, ಕೂತ್ಕೊಳ್ಳಿ. ಮಾಡಿ ಅಂತ ಹೇಳಿ ರಾಮದಾಸ್ ಕೂತ್ಕೊಳ್ರಿ. ಇದಕ್ಕೆ ಈಗ ಕಾರಣ ಕೊಡ್ತೀನಿ, ಕೂತ್ಕೊಳ್ರಿ. ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ 97-98ನಲ್ಲಿ ರಿಫಾರ್ಮ್ಸ್ ಮಾಡಿ ಶಿಫಾರಸು ಮಾಡಿದ್ದೀನಿ. ನಾನು 98ನಲ್ಲಿ ಬಂದ್ಬಿಟ್ಟೆ ಹೊರಗಡೆಗೆ. ಇಟ್ ಹಸ್ ನಾಟ್ ಬೀನ್ ಇಂಪ್ಲಿಮೆಂಟೆಡ್. ಇವೆಲ್ಲ ರದ್ದು ಮಾಡಬೇಕು ಅಂತ ಹೇಳಿದ್ದೀನಿ. ಜಾಯಿಂಟ್ ಡೈರೆಕ್ಟರ್ಸ್ ರದ್ದು ಮಾಡಿ, ಡಿವಿಷನಲ್ ಕಮಿಷನ್ ರದ್ದು ಮಾಡಿ, ಲೆವೆಲ್ ಜಂಪ್ ಮಾಡಿ, ಇದನ್ನ ಫೈಲ್ಗಳೆಲ್ಲ ಲೆವೆಲ್ ಜಂಪ್ ಮಾಡಿಸಿ, ಒಬ್ಬ ಸೀನಿಯರ್ IAS ಆಫೀಸರ್ ಕಮಿಷನರ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವನು ಕಳಿಸಿದ್ನ ಸೆಕ್ಷನ್ ಆಫೀಸರ್ ಅನಲೈಸ್ ಮಾಡೋದು. ಅವನು ಸೆಕ್ಷನ್ ಆಫೀಸರ್ ಅನಲೈಸ್ ಮಾಡಿ ಅಲ್ಲಿಂದ ಅಂಡರ್ ಸೆಕ್ರೆಟರಿ ಅನಲೈಸ್ ಮಾಡೋದು. ಅವೇನೋ ಒಪಿನಿಯನ್ ಕೊಡ್ತೇನೆ, ಅದ್ರ ಮೇಲೆ ಡೆಪ್ಟಿ ಸೆಕ್ರೆಟರಿ, ಆಮೇಲೆ ಜಾಯಿಂಟ್ ಸೆಕ್ರೆಟರಿ, ಆಮೇಲೆ ಸೆಕ್ರೆಟರಿ, ಆಮೇಲೆ ಅಡಿಷನಲ್ ಸೆಕ್ರೆಟರಿ, ಆಮೇಲೆ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ. ಯಾಕಪ್ಪ ಇದನ್ನೆಲ್ಲ ತೆಗೆದಾಕ್ಬಿಟ್ರಿ? ಒಂದೇ ಸಾರಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕಳಿಸ್ತಾರಲ್ಲ, ಅದು ನೇರ ಅಡಿಷನಲ್ ಸೆಕ್ರೆಟರಿ ಅಥವಾ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಹೋಗ್ಲಿ ಅಂತ ಶಿಫಾರಸ್ ಮಾಡಿದ್ದೀನಿ. ತೆಗೆದು ನೋಡಿ ನಮ್ಮ ಶಿಫಾರಸ್ನ. ನಾನು ಮತ್ತು ಆಗ IAS ಮಿಸಸ್ ಪೊಲೀಸ್ ಆಫೀಸರ್ ಇದ್ರಲ್ಲ, DGP, ಆಗ ಅಜಯ್ ಸಿಂಗ್ ಇದ್ರು, ಒಬ್ಬ ಹೆಣ್ಮಗಳು ಫೈನಾನ್ಸ್ ಸೆಕ್ರೆಟರಿ ಇದ್ರು, ತಾರಾ ಅಜಯ್ ಸಿಂಗ್. ಶಿಫಾರಸ್ ಮಾಡಿದ್ವಿ, ನೋಡಿ ರಿಪೋರ್ಟ್ ಇದೆ, ಇಟ್ ಇಸ್ ಅವೈಲಬಲ್ ವಿತ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅದಕ್ಕೆ ನಾನು ಹೇಳಿದ್ದು, ರಾಮದಾಸ್, ನಾನಿರುವಾಗ 5 ವರ್ಷ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಇಂಡಿಕೇಟ್ ಮಾಡಿದೆ ಅದ್ರ ಒಳಗಡೆನೆ ಫಿಸ್ಕಲ್ ಡಿಸಿಪ್ಲಿನ್ ಒಳಗಡೆನೆ ಬಂತು. ದಿ ನೌ ಟೈಮ್ ಹ್ಯಾಸ್ ಕಮ್. ಟೇಕ್ ಸ್ಟರ್ನ್ ಆಕ್ಷನ್ ಅಂಡ್ ಟು ರಿಫಾರ್ಮ್ ದಿ ಅಡ್ಮಿನಿಸ್ಟ್ರೇಷನ್. ಹಾಗಾದ್ರೆ ಹಿಂದಿನವ್ರು ಮಾಡಲಿಲ್ಲ ಅಂತ ಈಗ ಮಾಡಬಾರ್ದು ಅಂತ ಇದೆಯಾ? ಈಗ ಸಜೆಸ್ಟ್ ಮಾಡಬಾರ್ದು ಅಂತ ಇದೆಯಾ? ನಾವು 23.9% GDP
ಕೋತಾಗ್ಬಿಟ್ಟದೆ. ಇಂಥ ಸನ್ನಿವೇಶದಲ್ಲೂ ಸುಮ್ಮನೆ ಇರಕ್ಕಾಗತ್ತಾ? ಇಟ್ ವಿಲ್ ಬಿ ಫರ್ದರ್ ಡಿಟೀರಿಯರೇಟೆಡ್. ಇದು ಇವತ್ತು ಪರಿಸ್ಥಿತಿ, ಇಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ. ನನ್ನ ಪ್ರಕಾರ ಕೇಂದ್ರ ಸರ್ಕಾರ GSTನ ಕೊಡಲೇಬೇಕು. ಅದರ್ವೈಸ್ ಮುಂದಿನ ವರ್ಷಕ್ಕೆ 22-23ಕ್ಕೆ 30,000 ಕೋಟಿ ಕಾಂಪನ್ಸೇಷನ್ ತಪ್ಪೋಗ್ಬಿಡ್ತದೆ, ನಿಂತೋಯ್ತದೆ. 30,000 ಕೋಟಿ ಮೈನಸ್ ಆಗುತ್ತೆ. ಅದ್ರ ಮುಂದಿನ ವರ್ಷ 46,000 ಕೋಟಿ ಮೈನಸ್ ಆಗುತ್ತೆ. ನೀವು ಸಾಲ ತಗೊಂಡದ್ದು 90,000 ಕೋಟಿ ಸಾಲ ತಗೊಂಡು 46,000 ಕೋಟಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಖರ್ಚು ಮಾಡಬೇಕಾಗುತ್ತೆ. ಬಡ್ಡಿ ಅದೇ ಸೇರಿ ರೆವಿನ್ಯೂ ಅಂದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಬದ್ಧತಾ ಖರ್ಚು, ಬದ್ಧ ಖರ್ಚುಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಇದನ್ನ ಕೊಡ್ಲೇಬೇಕು. Nobody can escape from this liability. ನಿಮಗೆ ಅಷ್ಟೊಂದು ರೆವಿನ್ಯೂ ಬರದೇ ಹೋದ್ರೆ ಸಾಲ ಮಾಡಿಕೊಡ್ಬೇಕು. If there is no revenue surplus, there is no money for the development. ಸಮತೋಲನ ಇಲ್ಲದೆ ಹೋದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ ಯು ಹ್ಯಾವ್ ಟು ಗೋ ಫಾರ್ ದಿ ಬಾರೋಯಿಂಗ್. ದುಡ್ಡು ಸಿಗ್ತದೆ ಅಂತ ದುಡ್ಡು ತಗೊಳ್ಳೋದಲ್ಲ, ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲ ತಗೋಬೇಕು. ದಟ್ ಈಸ್ ದಿ ಪ್ರಿನ್ಸಿಪಲ್. ಮಾರ್ಕೆಟ್ನಲ್ಲಿ ದುಡ್ಡು ಸಿಗುತ್ತೆ, ಓಪನ್ ಮಾರ್ಕೆಟ್ನಲ್ಲಿ ದುಡ್ಡು ಸಿಗುತ್ತೆ ಅಂತ ಸಾಲ ತಗೊಳ್ಳೋದಲ್ಲ. ನಮಗೆ ಸಾಲ ತೀರ್ಸಲಿಕ್ಕೆ ಸಾಮರ್ಥ್ಯ ಇದೆಯಾ? ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡು ಸಿಗುತ್ತಾ? ನಾವು ಬದ್ಧ ಎಕ್ಸ್ಪೆಂಡಿಚರ್ಗಳನ್ನ ಕಡಿಮೆ ಮಾಡಿದೀವಾ? ಇವೆಲ್ಲ ಆದ್ಮೇಲೆ ಎಷ್ಟು ಸಾಲ ತಗೋಬಹುದು? ನಮ್ಮ ಸಾಮರ್ಥ್ಯ ಎಷ್ಟಿದೆ? ದೀಸ್ ಆರ್ ದಿ ಫ್ಯಾಕ್ಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳ್ತೀನಿ, ಪ್ಲೀಸ್ ಅಡ್ವೈಸ್ ದಿ ಮಿನಿಸ್ಟ್ರಿ. ಇವೆಲ್ಲ ನಿಮಗೆ ಗೊತ್ತಿದೆ, ಯಾಕಂದ್ರೆ ಫೈನಾನ್ಸ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ, ಬಹಳ ವರ್ಷ ಅಲ್ಲೇ ಇದ್ದೀರಿ. ನಾವಿದ್ದಾಗಲೂ ಇದ್ದೀರಿ, ಈಗಲೂ ಇದ್ದೀರಿ, ಮುಂದೇನೋ ಇರ್ತೀರೇನೋ ಗೊತ್ತಿಲ್ಲ ನನಗೆ. ಬಟ್ ಪ್ಲೀಸ್ ಅಡ್ವೈಸ್ ಪ್ರಾಪರ್ಲಿ. ಅದರ್ವೈಸ್ ದಿ ಸ್ಟೇಟ್ ವಿಲ್ ಗೋ ಟು ಡಾಗ್ಸ್. ಈ ಪರಿಸ್ಥಿತಿನಲ್ಲಿ ದಿಸ್ ಇಸ್ ದಿ ಸಿಚುಯೇಷನ್. ಫೈನಾನ್ಷಿಯಲ್ ಪೊಸಿಷನ್ ಈ ಪರಿಸ್ಥಿತಿ ಬಂದಿರುವಾಗ ಯು ಹ್ಯಾವ್ ಟು ಟೇಕ್ ಸ್ಟರ್ನ್ ಆಕ್ಷನ್. ಅಧಿಕಾರಿಗಳ ಮೇಲೆಲ್ಲ ಕಡಿವಾಣ ಹಾಕಿ ಸಂಬಳ ಸಾರಿಗೆ ಹೆಚ್ಚು ಮಾಡೋದನ್ನು ಕಡಿಮೆ ಮಾಡಿ, ಅಧಿಕಾರಿಗಳು ಅನಗತ್ಯವಾಗಿ ಖರ್ಚು ಮಾಡೋದನ್ನು ಕಟ್ ಡೌನ್ ಮಾಡಿ. ನಾನು ಹೇಳ್ತಾ ಇದ್ದೆ, ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಚೇರ್ಮನ್ಗಳು ಅವಕ್ಕೆ 2 ಕಾರ್ಗಳು ಉಪಯೋಗಿಸಿರೋದು ನಾನು ತೋರಿಸ್ಲಾ? ಸೆಕ್ರೆಟರಿ ಕಾರು, ಚೇರ್ಮನ್ ಕಾರು ಉಪಯೋಗಿಸೋದು 2 ತೋರಿಸ್ಲಾ ನಾನು? ಬೋರ್ಡ್ ಕಾರ್ಪೊರೇಷನ್ ಇಡೀ ಲೆಕ್ಕನ? ಇವೆಲ್ಲ ಯಾಕೆ ನಿಲ್ಲಿಸಿ ಇವೆಲ್ಲ? ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಐ ಆಮ್ ಮೇಕಿಂಗ್ ದಿಸ್ ಸಜೆಷನ್. ಪ್ಲೀಸ್ 3ರಿಂದ 5 ಮಾಡ್ಕೊಳಕ್ ಹೋಗ್ಬಿಡಿ. ಹಿಂದೆ ಒಂದ್ಸಾರಿ 8-9ರಲ್ಲಿ 3.5 ಮಾಡ್ಕೊಂಡಿದ್ರಿ. ಆಗೇನೋ ಬರಗಾಲ ಬಂದದೆ ಅಂತಲೋ ಏನೋ 3.5 ಗ್ಲೋಬಲ್ ರಿಸಿಷನ್ 3.5 ಮಾಡಿದ್ರಿ. ಆಗ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು. ಓಕೆ, 3.5 ಆಲ್ ರೈಟ್. ಮತ್ತೆ ಅಗೈನ್ ವಿ ಕೇಮ್ ಬ್ಯಾಕ್ ಟು ಲೆಸ್ ದ್ಯಾನ್ 3% ಬಂದು. ಅದ್ರ ಜೊತೆಗೆ ಟ್ಯಾಕ್ಸ್ ರೇಟ್ನು ಹೆಚ್ಚು ಮಾಡಿದ್ರು. ಆಗ 0, 2, 4, 8 4 ರೇಟ್ಗಳಿದ್ದು. ನಾವು ವ್ಯಾಟ್ ರೇಟ್ಗಳನ್ನ ಮಾಡಿದಾಗ 0, 4,
8, 12 there were 4 rates. ಅದನ್ನು ಹೆಚ್ಚು ಮಾಡಿದ್ರು. ಆಮೇಲೆ 8 ಇದನ್ನ 9.5 ಮಾಡಿದ್ರು. 2 ಇದನ್ನ ಜಾಸ್ತಿ ಮಾಡಿದ್ರು. ಆಲ್ ರೈಟ್, ಅದೆಲ್ಲ ಹೋಗ್ತಿ ಹಳೆ ಕತೆ. ಈಗ ಇವತ್ತಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ನಾವು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಿಮ್ಗೆ ಹೇಳಿ, ಸಂಬಳ ಕೊಡಕ್ಕೆ ದುಡ್ಡಿದೆಯಾ? ಸರಿಯಾಗಿ ಸಂಬಳ ಕೊಡಕ್ಕೆ ದುಡ್ಡಿದೆಯಾ ಹೇಳಿ ನೋಡೋಣ. ಬದ್ಧ ವೆಚ್ಚಗಳು ಖರ್ಚು ಮಾಡಕ್ಕೆ ದುಡ್ಡಿದೆ ಹೇಳಿ ನೋಡೋಣ. ಡೆವಲಪ್ಮೆಂಟ್ಗೆ ದುಡ್ಡಿದೆ ಹೇಳಿ ನೋಡೋಣ. ಆ ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತ ತಾನೇ 33,000 ಕೋಟಿ ಹೆಚ್ಚಾಗಿ ತಗೋತಾ ಇರೋದು. 52 + 33 ನಿಲ್ಲಿಸ್ಬಿಡ್ಬೇಕಾ? ಇಲ್ಲ, ನಾನು ಬೇಡ ಅಂದ್ರೆ ನಿಲ್ಲಿಸ್ಬಿಡ್ತೀನಿ. ನನಗೇನಂತೆ, ನಿಮಗೆ ಸಜೆಷನ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಫೈನಾನ್ಸ್ ಮಿನಿಸ್ಟರ್ ಇದ್ರೆ ಚೆನ್ನಾಗಿರ್ತಿತ್ತು, ಚೀಫ್ ಮಿನಿಸ್ಟರ್ ಇದ್ರೆ ಚೆನ್ನಾಗಿರ್ತಿತ್ತು. ನೀವೆಲ್ಲ ಪ್ಲೀಸ್ ಅಡ್ವೈಸ್ ಫೈನಾನ್ಸ್ ಮಿನಿಸ್ಟರ್ ಇನ್ ದಿ ಕ್ಯಾಬಿನೆಟ್, ಯು ಆರ್ ಎ ಲಾ ಮಿನಿಸ್ಟರ್. ಓಕೆ, ಎಲ್ಲ ತಾನೇ ನಿಲ್ಲಿಸ್ಬಿಟ್ಟೆ, ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಕೂತ್ಕೊಂಡು ಅಂದ್ರೆ ಒಂದೇ ಒಂದು ಸೆಂಟೆನ್ಸ್. ಅದರಿಂದ ಐ ರಿಕ್ವೆಸ್ಟ್ ಯು ಪ್ಲೀಸ್ 3ರಿಂದ 5ಕ್ಕೆ ಹೋಗಬೇಡಿ. ಬಹಳ ಹೆಚ್ಚಂದ್ರೆ 3.5 ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ನೆಕ್ಸ್ಟ್ ಇಯರು ಏನಾದ್ರು GST ಬಂದ್ರೆ ಲೆಟ್ ಅಸ್ ಗೋ ಬ್ಯಾಕ್ ಟು ಲೆಸ್ ದ್ಯಾನ್ 3%. ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಡೆವಲಪ್ಮೆಂಟಲ್ ವರ್ಕ್ಸ್ ಈ ವರ್ಷ ನಿಂತೋದ್ರೂ ಪರವಾಗಿಲ್ಲ, ಕಡಿಮೆ ಆದ್ರೂ ಪರವಾಗಿಲ್ಲ. ಎನಿವೇ, ಈಗಾಗಲೇ ವಿ ಆರ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್. ಪರವಾಗಿಲ್ಲ, ಕಡಿಮೆ ಆದ್ರೂ ಪರವಾಗಿಲ್ಲ. ಏನು ಪಾಪ ಬಹಳ ಜನ MLAಗಳಿದ್ದಾರಲ್ಲ, ನಮ್ಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಿಕ್ಕಿಲ್ಲ, ಜನಗಳಿಗೆಲ್ಲ ಹೇಳ್ಕೊ ಬಂದ್ಬಿಟ್ಟಿದ್ದಾರೆ, ಈ ಸರ್ಕಾರ ದುಡ್ಡು ಕೊಡಲ್ಲ ನಮಗೆ, ಕೊಟ್ಟಿದ್ದ ದುಡ್ಡು ವಾಪಸ್ ತಗೊಂಡಿದ್ದಾರೆ ಅಂತ ಎಲ್ಲ ಹೇಳ್ಕೊ ಬಂದಿದ್ದಾರೆ. ನೋಡಿ, ಎಲ್ಲ ಈ ಕಡೆನೂ ಕೈ ಹೊಡೀರಿ. ನೀವು ಬೇರೆ ನೀವ್ ಯಾಕ್ರಪ್ಪ ಆತ್ಮವಂಚನೆ ಮಾಡ್ಕೋತೀರಿ? ನಿಮ್ಗೂ ಬಂದಿಲ್ಲ. ಈಗ ಮಾಧುಸ್ವಾಮಿ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಮಾಡಿ, ಡೆವಲಪ್ಮೆಂಟ್ ವರ್ಷನ ಸಾಲ ತಗೊಳ್ಳೋದನ್ನು ಕಡಿಮೆ ಮಾಡಿ, ಸಾಲದ ಕಡಿಮೆ ಆಗಲಿ, ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದು ಕಡಿಮೆ ಆಗಲಿ. ಆದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಳು ಮಾಡಕ್ ಹೋಗ್ಬಿಡಿ ಅಂತೇಳಿ ನಾನು ಇದನ್ನ ತೀವ್ರವಾಗಿ ವಿರೋಧ ಮಾಡುತ್ತೇನೆ.